1928 ಕಟ್ಯಾರ ಅದನ್ನ ಗುಡಿ ರೀ. 28ರಾಗ ಕಟ್ಯಾರ್ರಿ. ಅದಕ್ಕಿಂತ ಮೊದಲಿನ ವಿಚಾರ, ಅದಕ್ಕಿಂತ ಮೊದಲಿನ ವಿಚಾರ ಇದು. 50 TMC ನೀರು ಹಿಡಿ ಟೈಮ್ದಾಗ 2 TMC ನೀರು ಉಳಿದಿತ್ತು. ಆ ಟೈಮ್ದಾಗ ಇಲ್ಲಿ ಇದನ್ನ ನೋಡಾಕ ಆಕರ್ಷಿಸಿದ್ರು. ಬೇರೆ ಬೇರೆ ರಾಜ್ಯದಿಂದ ಮಂದಿ ಬಂದ್ರಿ. ಭಾಳ ಮಂದಿ ಕುಡಿತೀರಿ, ದಿನ 1 ಲಕ್ಷ ಮಂದಿ. ಡ್ಯಾಮ್ ಕಟ್ಟಿರಿದನ್ರಿ. ಎಟ್ರಿ 1977ರಾಗ ಡ್ಯಾಮ್ ಕಟ್ಟಿರಿ. ಲೋಕಾರ್ಪಣೆ ಆದ್ರಿ 1977ರಾಗ ರೀ. 74ರಾಗ ಊರೆಲ್ಲ ಕೀಳಿಸಿರಿ. ಊರೆಲ್ಲ ಕೀಳಿಸಿರಿ 74ರಾಗ ರೀ. ಅಜ್ಜ ಇದು ಹೊರಗಿನ ಕಟ್ಟಡ ಐತಿರಲ್ಲ, ಇದು ಬಂದ್ಬಿಟ್ಟು 8ನೇ ವಿಷಯದಾಗ ಇದನ್ನ ಮಾಡ್ಯಾರ ಆಮೇಲೆ. ಇದು 1998 ಹೊರಗಿಂದ್ರಿ. ಇದು ಹೊಸ ಕಟ್ಟಡ ಆಗೈತಿ. ಹೊಸ ಕಟ್ಟಡ ರೀ. ಹಾ ರೀ. 2 ಗಾಡಿ ಮಾಡಿದ್ರಿ ನಾವು. ಒಂದು ಕುದುರೆಗೆ ಒಂದು ದೇವ್ರ ಪಾಲಿಕೆ ಹಾಕಾಕ್ರಿ. ಗುಡಿದ್ರಿ ದಾಸೋದ ಅಮಾಸಿಕದು ಏನ ಹೆಂಗೆ ದಾಸೋದ ವ್ಯವಸ್ಥೆ ಇರ್ತೈತ್ರಿ ಹಂಗೇನ್ರಿ? ವಾರ ಆಯ್ತಾರ್ರಿ ಅಮಾಸಿ. ವಾರ ಆಯ್ತಾರ್ರಿ. ಅಮಾಸಿ. ಈಗ ವಾರ ಆಯ್ತಾರಕ್ಕೊಮ್ಮೆ ಇಲ್ಲಿ ದಾಸೋದ ವ್ಯವಸ್ಥೆ ಇರತೈತ್ರಿ ಖಾಯಂ. ರೀ ಆಗ್ಬೋದ್ರಿ. ಭಾಳ ಊರಿನವರೆಲ್ಲ ಒಗ್ಗಟ್ಟಿಂದ ಸೇರಿಕೊಂಡು ವಿಠಲ್ನ ಮಂದಿರ ಒಳ್ಳೆ ಇಂಪ್ರೂವ್ ಮಾಡೋದು ನೋಡ್ಬೋದು. ನಿಮ್ಮ ಕಣ್ಣಿಗೆ ಕಾಣ್ತೈತಿ ರೀ ಎಷ್ಟು ಇಂಪ್ರೂವ್ ಮಾಡತ್ತಾರ ಅಂದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಕಟ್ಟಡ ಸರಿಯಾಗತೈತಿ ರೀ. ಕಿಲಾಡಿ ಅಂತಾರೆ, ಕತ್ರಗುಪ್ಪೆ ಹುಡುಗರು ಕಿಂಗ್ ಅಂತಾರೆ. ನಮಸ್ಕಾರ ದೇವರು, ನಾನು ನಿಮ್ಮ ಕಿಲಾಡಿ ಬಸವ ದೇವರು. ಈಗ ನಾ ಬಂದೇನ್ರಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಹುಣ್ಣೂರು ಅನ್ನೋಕೆ ನಮಗೆ ನೆನಪಾಗೋದೆ ವಿಠ್ಠಲ ದೇವರ ಮಂದಿರ. ಹಾಗಿದ್ರೆ ಬರ್ರಿ ದೇವರು ವಿಠ್ಠಲ ದೇವರ ಮಂದಿರ ಬಗ್ಗೆ, ಚರಿತ್ರೆ ಬಗ್ಗೆ, ಮಂದಿರ ಬಂದ್ಬಿಟ್ಟು ಇಲ್ಲಿ ಹೆಂಗೆ ನಿರ್ಮಾಣ ಆಯ್ತು ಎಲ್ಲ ಮಾಹಿತಿ ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತಾನಂತ ಹೇಳ್ತಾ ಈ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಹಾಗಿದ್ರೆ ಬರ್ರಿ ಅಂತ ತಿಳ್ಕೊಂಡು ಬರೋಣ ಅಂತ. ದೇವರು ಹುಣ್ಣೂರು ಅಂದಕ್ಕೂ ನಮಗೆ ನೆನಪಾಗೋದು ವಿಠ್ಠಲ ದೇವರ ಮಂದಿರ. ವಿಠ್ಠಲ ದೇವರ ಮಂದಿರ ಬಂದ್ಬಿಟ್ಟು ಮೂಲ ಎಲ್ಲಿತ್ತಪ್ಪ ಅಂತ ಕೇಳಿದ್ರೆ ಇದೇನು ಡ್ಯಾಮ್ ಕಟ್ಟಾರಲ್ಲ, ಡ್ಯಾಮ್ ತಕ್ಕ ಫಸ್ಟ್ನೇದು ಇದು ಮೂಲ ಮಂದಿರ ಬಂದ್ಬಿಟ್ಟು. ಈಗ ಬಂದ್ಬಿಟ್ಟು ಇದು ಸುಮಾರು ಈಗ ಡ್ಯಾಮ್ ಕಟ್ಟಿದ ನಂತರ ಈ ಡ್ಯಾಮನ್ನು ಕಟ್ಟಿದ ನಂತರ ಈ ಹೊಳ್ಯಾಗ ಈ ಗುಡಿ ಮುಳುಗಡೆ ಆಗೈತ್ರಿ. ಅದ್ರ ಹೆಚ್ಚಿನ ಮಾಹಿತಿ ಬಗ್ಗೆ ಇವ್ರ ಅಜ್ಜಾರ ನಮಗೆ ಅದ್ರ ಈ ಗುಡಿ ಚರಿತ್ರೆ ಬಗ್ಗೆ, ಈ ಊರ ಬಗ್ಗೆ ಎಲ್ಲ ಹೇಳ್ತಾರೆ. ಅವ್ರ ಬೈಲೇ ಕೇಳ್ಕೊಂಡು ಬರೋಣ ಬರ್ರಿ ಅಂತ. ನಮಸ್ಕಾರ ಅಜ್ಜ. ನಮಸ್ಕಾರ ಸರ್. ಅಜ್ಜಾರ ನಿಮ್ಮ ಮೊದಲಿಗೆ ನಿಮ್ಮ ವಿಳಾಸ ಹೇಳ್ಕೊಡ್ರಿ. ನನ್ನ ಹೆಸರು ಶಂಕರ ಮೋಡ ಪಾಟೀಲ್ ಅಂತ ಹೇಳ್ರಿ. ರಜಾರ ನಮ್ಮ ಮನೆತನ ಗೌಡ್ಕಿ ಮನೆತನ ರೀ ನಮ್ದು ಪಾಟೀಲ್ ರೀ. ಅದು ಮೊದಲೇನಿತ್ತು ರೀ ಊರಿದ್ದಾಗ, ಹಳೆ ಊರಿದ್ದಾಗ ರೀ. ಇಲ್ಲೇ ಮೊದಲು ಇಲ್ಲಿ ಒಂದು ಪಡಗಳಿ ಇತ್ತು ರೀ. ಇದೆಲ್ಲ ರೀ ಪಡಗಳಿ ಇತ್ತು ರೀ. ಪಡಗಳಿ ಇದ್ದಾಗ ಏನಾತ್ರಿ, ದನಗಳು ಹೋಳ್ ಮೇಲೇನ ಬಂದು ಹೊಡ್ಕೊಂಡು ಹೋಗ್ಬೇಕು, ಹಿಂಗೆ ಇತ್ತು ರೀ ಅದು. ಅದ್ರಾಗ ನಮ್ಮ ಹಿರಿಯರ್ದು ನಮ್ಮ ಮುತ್ಯಾನ ಆಕಳೊಂದು ಏನು ಮಾಡ್ತೈತಿ ರೀ, ಹೆಣ್ತಿತ್ತು. ಅದು ಇದು ಕೆಸಲ್ರಿ ಹೆಣ್ತಿತ್ತು. ಅದು ಹಿಂಗೆ ನಿತ್ರಿ ಒಂದು ಗುತ್ತಿತ್ತು ರೀ ಇಲ್ಲಿ. ಆ ಗುತ್ತಿ ಮೇಲೆ ಹಾಲು ಕರಿತೈತ್ರಿ. ಅದು ಹಾಲು ಕರೆದ್ರೆ ಸಂಜೆ ಹೊತ್ತು ಹಿಂಡಕ್ಕೆ ಹೋದ್ರೆ ಹಾಲೇ ಇಲ್ರಿ. ಹಿಂಗ್ಯಾಕೆ ಮಾಡ್ತೇಳಿ, ಹಿಂಗ್ಯಾಗ ಆಯ್ತೇಳಿ ನಮ್ಮ ಅಜ್ಜ ನಮ್ಮ ಮುತ್ಯ ಆದವ್ರಿ ಅಲ್ಲಿ ಅದ್ರ ಹಿಂಬಾಲಿ ಬಂದು ಡೊಕ್ಕೊತ್ ಪಡ್ಗಳು ಕಂಟ್ರಿ ಭಾಳ ರಿಕ್ಕದು. ಡೊಕ್ಕೊತ್ ಬಂದು ನೋಡ್ತಾನ್ರಿ, ಹಿಂಗೆ ನಿತ್ತು ಹಾಲು ಗುತ್ತಿ ಮೇಲೆ ಕರಿಯಾಕೈತಿ ಅದು. ಅದ್ರ ಒಳಗೆ ಒಂದು ಆಕಾಶವಾಣಿ ಅಂತಾರೆ ಅದಕ್ಕೆ. ಆಕಾಶವಾಣಿಗೆ ನಾವು ನಿಮ್ಮ ಭಕ್ತಿಗೆ ಹೊಲದು ಬಂದೇನು. ನಾವು ಕಡೋಳಿಗೆ ನಂದು ಇದೈತಿ, ಇಲ್ಲಿ ಬೆತ್ತ ಹಾಕಿನಿ. ಈ ಕಡೆ ಗುಡ್ಡ ಐತ್ತು, ಈ ಕಡೆ ಹೊಳೆ ಐತ್ತು. ನಾ ಇನ್ನು ಕಡೋಳಿಗೆ ಹೋದೇನು ನಂದಟ್ಟು ಗುರ್ತ ಮಾಡ್ರಿ ಇಲ್ಲಿ ಹಿಂಗೆ ನಮ್ಮ ಹಿರಿಯರ ಮುಂದೆ ಅಂದಿರ್ತಾರೆ. ಅದು ಅಂದದ್ರಿ ಅದ ಲೆಕ್ಕಲೇನೆ ಏನು ಮಾಡ್ರಿ ಅವ್ರ. ಆದ್ರೆ ಆತಂದು ಎಲ್ಲ ಬೈಲ್ ಮಾಡ್ರಿ, ಪಡಗಳಿಗೆ ಒಂದು ಹುಳ ತಂದುಬಿಟ್ರಿ. ಹುಳ ತಂದುಬಿಟ್ರು, ಪಡಗಳೆಲ್ಲ ಬೈಲ್ ಆತ್ರಿ. ಅದ್ರ ನಂತರ ಒಂದು ಹಂಚಿನ ಮೀನು ಕಟ್ಟಿದ್ರಿ ಇಲ್ಲಿ ನಮ್ಮ ಹಿರಿಯರು. ಹಂಚಿನ ಮೀನು ಕಟ್ಟಿರಿ. ಹಂಚಿನ ಮೀನು ತೆಗೆದ ಅದ್ರ ನಂತರ ಏನಾತ್ರಿ ಎಲ್ಲ ಸಫಾಯಿ ಮಾಡಿ 1928 ಕಟ್ಯಾರ ಅದನ್ನ ಗುಡಿ ರೀ. 28ರಾಗ ಕಟ್ಯಾರ್ರಿ. ಅದಕ್ಕಿಂತ ಮೊದಲಿನ ವಿಚಾರ ಇದು. ಅಂದ್ರೆ ಒಂದು ಇದು ಹಾಕಿರಿ, ಹಂಚಿನ ಮಣಿ ಹಾಕಿರಿ. ಹಂಚಿನ ಮಣಿ ಹಾಕಿ ಇಲ್ಲಿ ಒಬ್ರು ಹಿರಿಯರು ಪೂಜಾರಿಗಳಿದ್ರು. ಅವ್ರೇನು ಹೊಳೆವನ ಗುಡಿ ಪೂಜೆ ಮಾಡ್ತಿರತ್ತ ಅಂತಾರೆ ಹಿರಿಯರು ಅನ್ನೋದ್ರಿ. ಅದು ಅವ್ರನ್ನ ತಂದು ಇಲ್ಲಿ ನೇಮಿಸ್ಯಾರ ಪೂಜಾರಿಗಳನ್ನ. ಅವರ ಪೂಜೆ ಮಾಡಾಕತ್ತಾರ್ರಿ. ಮತ್ತು ಪೂಜೆ ಮಾಡಿ ನಂತರ ಇಲ್ಲೇ ಒಬ್ಬ ಮುತ್ಯ ಹುಟ್ಟಿದ್ರಿ, ದೇವರೇಶ್ ಅಂತೇಳಿ. ಅವೇನು ಹೇಳ್ದನ್ರಿ, ನಡ್ನಾಡ್ದಾಗ ನಾವು ಹಾದೋತು ಮುಂದೆ ಗಡದ ಮೇಲೆ ಗಡ ಅಂತಾರೆ ಅದಕ್ಕೆ. ಗಡದ ಮೇಲೆ ಕೂತ್ ಕಾಗಿ ನೀರು ಕುಡ್ದತ್ತು. ಹಿಂಗೆಲ್ಲ ನುಡಿ ಮೊದಲಾಗಿ ನುಡಿ ಆಗಿದ್ದು. ಆದ ನಂತರ ಇದು ಗುಡಿ ಕಟ್ಟಡ ಚಾಲು ಆತ್ರಿ. 28ರಾಗ ಗುಡಿ ಮುಗಿತ್ರಿ. 51ರಾಗ ಹೊರಗಿಂದ ದರ್ವಾಜ್ ಕಣಿ ಅದು ಕಟ್ಟಕೈತಿದ್ರಿ. 51ರಾಗ ಎಸ್ಟಿಮೇಟ್ಗೆ ಬಂದ್ರಿ ಅವರು ಡ್ಯಾಮ್ದವ್ರು ಇಲ್ಲಿ ಎಸ್ಟಿಮೇಟ್ಗೆ ಬಂದ್ರಿ. ಡ್ಯಾಮ್ ಕಟ್ಟೋದೈತೇಳಿ ಎಸ್ಟಿಮೇಟ್ ಮಾಡಿದ್ರೆ ಇಲ್ಲೊಂದು ಗುರಿ ಹೊಡ್ಯಾರ. ಇಲ್ಲಿ ಅಲ್ಲೊಂದು ಐತ್ರಿ, ಇಲ್ಲೊಂದು ಇತ್ತು ಉತ್ಸ ಗುರಿದವ್ರಿ. ಅವಾಗ ರೀ 51ರಾಗ ನೀರು ನಿಲ್ಲಿಸ್ರಿ 74ರಾಗ. ಆದ್ರೆ ಆ ಗುರುಗಳೆಲ್ಲ ಅವಾಗನ ಹೂಡ್ಯಾರ ಅವರು. ಅದರಿಂದ
ಅಲ್ಲಿ ನೀರಿನ ಲೆವೆಲ್ ರೀ ಅದು ಹಾಂ ಹಾಂ ರೀ ಅಟ್ಟು ಇಲ್ಲಿ ಬರ್ತೈತಿ ಅಂತೇಳಿ ಮೊದಲೇ ಅಳದು ಹಾಂ ರೀ ಅದನ್ನೆಲ್ಲ ಸರ್ವೆ ಮಾಡಿ ಇಟ್ಟಿರಿ. ಹಾಂ ರೀ ಅದರ ನಂತರ ಗುಡಿ ಕಟ್ಟಕ್ಕೆ ಡ್ಯಾಮ್ ಕಟ್ಟಕ್ಕೆ ಚಾಲು ಆದ್ರಿ. ಹ್ಞೂ ರೀ 74ರಾಗ ಅಂದ್ರೆ ನಮ್ಮನ್ನು ಊರು ಕೇಳಿಸಿರ್ರಿ. 74ರಾಗ ಊರೆಲ್ಲ ಕಳಿಸಿರ್ರಿ. ಹಾಂ ಊರೆಲ್ಲ ಕೀಳ್ಸಿರಿ 74ರಾಗ ರೀ. ಹ್ಞೂ ರೀ 74ರಾಗ ನಾವು ಬಂದು ಏನು ತೋಡಿ ಮಂದಿ ಏನು ಮಾಡಿದ್ವಿ, ಹಾಂ ರೀ ಅಲ್ಲಿ ಬೇವಿನ ಗಿಡ ಐತಿಲ್ಲ, ಹ್ಞೂ ರೀ ಅಲ್ಲೇ ಒಂದು ಶೆಡ್ ಹಾಕಿದ್ವಿ ರೀ. ಹ್ಞೂ ರೀ ಬಂಗಾರ ಹಿಂಗಾರಿ ಎಲ್ಲ ಹೋದ ಅಲ್ಲೇ ಇಟ್ಟಿವಿ ರೀ ಅದನ್ನು. ಹ್ಞೂ ರೀ ಎದ್ರಾಗಣ ಪಡಗಳಾಗ ಪೆಟಾರಿಗೆ ಆಗ ಡಬ್ಬ್ಯಾಗ ಅವಾಗ ಇಲ್ಲಿ ಟ್ರೇಜರಿ ಟೇಜ್ರಿ ಪಜ್ರಿ ಏನು ಇರಕ್ಕಿಲ್ಲ ಅವಾಗ. ಆ ಡಬ್ಬ್ಯಾಗಣ ಹಾಕಿ ಕಟ್ಟಿಗೆ ಡಬ್ಬಿಗಳು ಹಾಂ ರೀ ಅದ್ರಾಗ ಹಾಕಿ ಅಲ್ಲೇ ಇಟ್ಟಿವಿ ರೀ. ಹಾಂ ರೀ ಅಲ್ಲೇ ಇದ್ವಿ ರೀ ನಾವೆಲ್ಲ ಸುತ್ತೂರಿಗೆ ಗುಡಿಸ್ಲಕ್ಕ ಇಟ್ಟಿದ್ದು. ಹಾಂ ರೀ ಅದ್ರ ನಂತರನ ಹಾಂ ರೀ ಡ್ಯಾಮ್ದವ್ರು ಕೇಳಕ್ಕೆ ಬಂದ್ರಿ ನಮ್ಮನ್ನ. ಹಾಂ ರೀ ಕೇಳಕ್ಕೆ ಬಂದ್ರ ಹಾಂ ರೀ ಒಂಟಮೂರಿ ಸ್ವಾಮಿಗಳು ರೀ, ಹಾಂ ರೀ ಅವ್ರು ಹೈ ಲೆವೆಲ್ ಕಮಿಟಿ ಇತ್ತು ರೀ ಮೊದಲು ಹಾಂ ರೀ ಎರಡು ಡ್ಯಾಮ್ಗೆ. ಹಾಂ ರೀ ಅವು ಲೀಡರ್ನ ಕರೆಸಿದ್ವಿ. ಲೀಡರ್ ಬಂದ ಬಳಕ ಇಲ್ರಿ ಅವ್ರದ್ದು ಏನು ವ್ಯವಸ್ಥೆ ಐತಿ ನಾನು ನೋಡ್ತಾನು, ಅವ್ರು ಹೆಂಗೆ ಅನುಕೂಲ ಐತೆ ಹಂಗೆ ಮಾಡಿಕೊಡ್ತಾನೆ ನಾನು, ಅದೆಲ್ಲ ಲೀಗಲಿ ಮಾಡಿಕೊಡ್ತೇನೆ ಅಂದ್ರಿ ನಾವು. ಹ್ಞೂ ರೀ ಲೀಗಲಿ ಮಾಡಿಕೊಡ್ತೇನೆ ನಾನು. ಅವ್ರು ಪೊಲೀಸರು ಅವ್ರ ಅಡ್ರ ಹೋದ್ರಿ ಅವ್ರು. ಹಾಂ ರೀ ಹೋದ್ರು. ಅದ್ರ ನಂತರ ಏನು ಮಾಡಿದ್ರಿ ಅವ್ರ, ನಾವು ಊರ್ ಕಿತ್ತು ಬಳಕ ಹ್ಞೂ ರೀ 74ರಾಗ ನಮ್ಮನ್ನ ಮಾಡಿದಾರೆ, ಇಲ್ಲಿ ಶಿಫ್ಟ್ ಮಾಡ್ಯಾರು. 1974ರಾಗ ನಿಮ್ಮನ್ನ ಮಣಗುತ್ತಿ ನರಸಿಂಹಪುರ ಶಿಫ್ಟ್ ಮಾಡ್ಯಾರ. ಶಿಫ್ಟ್ ಹಾಂ ರೀ ನರಸಿಂಹಪುರ ತೇಲಿ ಹಾಂ ಹಾಂ ಎಸ್ ಹಾಂ ರೀ ಶಿಫ್ಟ್ ಮಾಡಿದಾರು. ಹಾಂ ರೀ ಶಿಫ್ಟ್ ಮಾಡಿದ ಒಳಗ ನಾವೊಂದು 30-40 ಮಂದಿ ತಂದವ್ರು ಅಷ್ಟೇ ರೀ. ಹಾಂ ರೀ ಅಷ್ಟೇ ಹ್ಞೂ ನಾಲ್ಕು ಏನು ಮಾಡಿದೆವು, ಅಷ್ಟೇ ಚಪರ ಕಟ್ಕೊಂಡು ಇಲ್ಲೇ ಇದ್ದೀವಿ ನಾವು. ಹ್ಞೂ ರೀ ಅವಾಗನ ಕೇಳಕ್ಕೆ ಬಂದು ಅದ್ರ ನಂತರ ಅವ್ನು ಸ್ವಾಮಿ ಇದ್ದವ್ರಿ ಏನೆಲ್ಲ ಇವ್ರದ್ದು ಈ ಸುತ್ತ ಹಳ್ಳಿಯಾಗ 7 ಊರ ದೈವ ಐತ್ರಿ ಇದಕ್ಕೆ. ಹಾಂ ರೀ ಈ ದೇವ್ರಿಗೆ ಈ ದೇವ್ರಿಗೆ ರೀ 7 ಊರದವ್ರು ಹಕ್ಕು ಐತಿ ಅದು, ಹಕ್ ಐತ್ರಿ. ದೈವ ಹಕ್ಕು ಐತಿ. ಹಾಂ ಹಾಂ ರೀ ಅವ್ರು ಎಲ್ಲರನ್ನೂ ಕೂಡಿಸಿ ಹಾಂ ರೀ ತಾಳೆ ಮಾಡಿ ನಂತರ ನಾವು ಇಲ್ಲೇ ಕಟ್ಟು ತಾಳೆ ಐತ್ರಿ ಅದು ಮೊದಲು. ಹ್ಞೂ ರೀ ಈಗೇನು ನಾವು ಸಾಯಿಬಾಬು ಅವಾಗ ಇಂಜಿನಿಯರ್ ಚಲೋದ್ರಿ. ಹಾಂ ರೀ ಇಲ್ಲಿಂದ ಡ್ಯಾಮ್ ಐಬಿ ಮಠ ನೀವು ಎಷ್ಟು ಕಟ್ಕೋರಿ ಹಾಂ ರೀ ಆ ಕಡೆ ರೋಡ್ ಕಡೆ ಹೋಗ್ಬೇಡ್ರಿ, ತೋರಿಸ್ರಿ ಹಿಂಗೆಲ್ಲ ಕಟ್ಕೋರಿ ಅಂತಂದ್ರೆ ಹಾಂ ರೀ ಕಟ್ಕೋರಿ ನಾನು ಹ್ಞೂ ಅಂದ್ರಿ. ಹಾಂ ರೀ ಈ ಕಡೆ ಹಿಂಗೆ ಉತ್ಸವ ಊರಾಗ್ತಿತ್ತದ. ಹ್ಞೂ ರೀ ನಮ್ಮಲ್ಲಿ ಮತ್ತೊಂದು 4 ಮಂದಿ ಹಿರಿಯರು ಇರ್ತಾರಲ್ರಿ, ಹಾಂ ರೀ ಅಲ್ಲಿ ಓದ್ 3 ವರ್ಷ ಸೇಮಿರಿ ಅದ. ಮೂರು ಅಲ್ಲಿ ಓದ್ ಇಟ್ರಿ ಹಿರಿಯರು. ಹಾಂ ರೀ ಹಿರಿಯರು ಹೇಳ್ದಂಗೆ ಹಾಂ ಹಿರಿಯ ಹೋಗ್ಬೇಕ್ರಲ್ಲ. ಹಾಂ ರೀ ಅಲ್ಲೇ ಗುಡಿ ಕಟ್ಟಿದ್ದೀವಿ ರೀ. ಹಾಂ ರೀ ಅದು ಅಲ್ಲಿ ಮೊದಲು ಗೌರ್ಮೆಂಟ್ದವ್ರು ಕಟ್ಕೊಟ್ರಿ ನಮಗೆ. ಗೌರ್ಮೆಂಟ್ದವ್ರು 1,20,000 70,000 ಇತ್ತು ರೀ ಅದು ಹಾಂ ರೀ ಅವಾಗ. ಹ್ಞೂ ರೀ ಅದ್ರದ್ದು ಇದಾಗ ಕಾಗಪತ್ರ ಎಲ್ಲ ಐತ್ರಿ ನಮ್ಮ ಕಡೆ. ಹಾಂ ರೀ ಅದು 1,70,000 ರೂಪಾಯಿದ್ದ ಹಾಂ ರೀ ಸಿಮೆಂಟ್ದಾಗ ಕೈಟ್ ಕೊಟ್ರಿ ಅವರು. ಹ್ಞೂ ರೀ ಸಿಮೆಂಟ್ದಾಗ ಕೈಟ್ ಕೊಟ್ಟು ಬಳಿಕ ಹ್ಞೂ ರೀ ಇದೇನು ಸರಿ ಆಗೋದಿಲ್ಲ, ಹಾಂ ರೀ ಕಾಂಕ್ರೀಟ್ ಬೇಡ. ಹಾಂ ಮತ್ತು ನಾವು ಮೊದಲು ಏನು ಮಾಡಿದ್ರು ಆ ಗುಡಿ ಅಲ್ಲೇ ಬಿಟ್ಟು ರೀ, ಹಾಂ ರೀ ಹೊರಗಿನ ದರ್ವಾಜೆ ಐತಿರಲ್ಲ ಹಾಂ ರೀ ಅದನ್ನಟ್ಟೆ ಒಂದು ಸ್ಟೆಪ್ ಇಟ್ಟು ಈಗ ಅಲ್ಲಿ ಹೋಗಿ ಕಟ್ರಿ ಜರ. ಹಾಂ ಈಗ ಇದು ಡ್ಯಾಮ್ ಕಟ್ಟಿರಿದನ್ರಿ ಎಟ್ರಿ 1977ರಾಗ ಡ್ಯಾಮ್ ಕಟ್ಟಿರಿ. ಲೋಕಾರ್ಪಣೆ ಆದ್ರಿ 1977ರಾಗ ರೀ. ಅದು ಆದಾಗ್ರಿ ಆ ಸಂದರ್ಭದಾಗ ಈ ಡ್ಯಾಮ್ ಕಟ್ಟಿ ಬಳಕ ಇಲ್ಲಿ ಎಷ್ಟು ಹಳ್ಳಿಗಳು ಮುಳುಗಡೆ ಆದ್ರಿ. ಒಟ್ಟು 24 ಹಳ್ಳಿ ಮುಳುಗಡೆ ಆದ್ರಿ ಇಲ್ಲಿ ಡ್ಯಾಮ್ ಕಟ್ಟಿ ಬಳಕ ಇಲ್ಲಿ 24 ಹಳ್ಳಿ ಮುಳುಗಡೆ ಆದ್ರಿ. ಎಡಕಲ್ದಿಂದ ರೀ ಹಾಂ ರೀ ಒಂಟಮೂರಿ ಮಠ ರೀ. ಒಂಟಮೂರಿ ಮಠ ಒಂಟಮೂರಿ ಜಾರಕಿಹೊಳಿ ಆ ಕಡೆ ಮತ್ತೆ ಹಳ್ಳಿ ಅದಾವ್ರಿ. ಹಾಂ ರೀ ಅದೊಂದು ಅವ್ರದವ್ರೆ ಮಣಗುತ್ತಿನ ತಳಗೆ ಹಾಂ ರೀ ಅವು ಬೋಳ್ಸಾನಿಟಿ ಅವ ಊರುಗಳಿದ್ವು ರೀ. ಹಾಂ ರೀ ರೈಲ್ವೆ ಐತಿ ರೀ ಅಲ್ಲಿ ಹೈವೇ. ಹಾಂ ರೀ ಹೈವೇದಿಂದ ಹಾಂ ರೀ ಹಚ್ಚಕ್ಕೆ ರೀ ನೀರು ಸ್ಟಾಕ್ ಆಗ್ತೈತಿ ರೀ ಅದು. ಹ್ಞೂ ರೀ ಹೈವೇ ಬಿಟ್ಟು ಸ್ಟಾಕ್ ರೀ ಹಾಂ ರೀ ಆಗ್ತೈತಿ. ಅಲ್ಲಿಂದ ಹಾಂ ರೀ ಇವೆಲ್ಲ ಹಳ್ಳಿಗಳು ಬಾಣಗಾಮಿ ಹಾಂ ರೀ ಉತ್ಸವ ಹಳ್ಳಿಗಳು ಇದ್ದು ರೀ. ಹಾಂ ರೀ ಮತ್ತು ಈ ಕಡೆ ಇದೆಲ್ಲ ಗುಡ್ರಿ, ಹಾಂ ರೀ ಅದು ಆಚೆ ಕಡೆ ಪೂರಾನು ಗುಡ್ರಿ. ಡ್ಯಾಮ್ ಕಟ್ಟಕ್ಕೆ ಹಾಂ ರೀ ಭಾಳ ಅನುಕೂಲ ಆತ್ರಿ ಅವ್ರಿಗೆ. ಹಾಂ ರೀ ಅದಷ್ಟೇ ರೀ ಮೇನ್ ಡ್ಯಾಮ್ ಅಂದ್ರೆ ಅದು ಅಷ್ಟೇ ರೀ. ಹಾಂ ರೀ ಉಳಿದು ಅರ್ಧನ್ ಡ್ಯಾಮ್ ಮತ್ತು ಇಲ್ಲೇಟ್ ಹಾಕ್ಯಾರ ರೀ. ಹಾಂ ರೀ ಅವ್ರಿಗೆ ಅನುಕೂಲ ಆತ್ರಿ. ಹಾಂ ರೀ ಅದೆಲ್ಲ ಕೈಟ್ ಒಂದ ರಾತ್ರಿಯಾಗ ಹಾಂ ನೀರೆಲ್ಲ ಖಾಲಿ ಮಾಡಿ ಸಾಹೇಬನ್ ತಂದು ಚೆಕ್ ಮಾಡಿಸ್ಬಿಟ್ರಿ ಅವರು. ಹಾಂ ರೀ ಅವ್ರು ನೀರ್ದು ದರ ಹತ್ತಿತ್ತಿಲ್ಲ ನೋಡ್ಬೇಕ್ರಲ್ಲ. ಹಾಂ ಹಾಂ ನೋಡ್ಬೇಕು. ಮೋಟ್ರುಗಳು ಹಚ್ಚಾರ ಒಂದು 4-5 ಹಾಂ ಹಾಂ ಮೋಟ್ರುಗಳು ಚಾಲು ಇದ್ದು. ಹಾಂ ರೀ ಅವು ಅದನ್ನೆಲ್ಲ ಚಾಲು ಮಾಡ್ಯಾರ ತೋರಿಸಿರು. ಹಾಂ ರೀ ಅವಾಗ ಅದನ್ನ ಕಟ್ಟಡ ಚಾಲು ಆತ್ರಿ. ಆ ಕಡೆ ಅದು ಕಟ್ಟಡ ಆ ಕಡೆ ಚಾಲು ಆದ್ರೆ ಮತ್ತು ನಾವು ಈ ಕಡೆ ಇದು ನಮ್ಮ ಊರ ಸಲುವಾಗಿ ನಾವು ಹಿಂಗೆ ಈಗ ನಿಮ್ಮ ಊರಿಗೆ ಅಲ್ಲಿ ಮ್ಯಾಗ ಹೋದ್ರಿ ಇಲ್ಲಿ ಇದು 24 ಹಳ್ಳಿ ಏನು ಮುಳುಗಿದ್ದು ಅಂತಿರಲ್ಲ ಜರ. ಅವ್ರೇನು ಗೌರ್ಮೆಂಟ್ದವ್ರು ನಿಮ್ಗೆ ಗೌರ್ಮೆಂಟ್ ಕೊಟ್ಟಾರ್ರಿ. ಬೇರೆ ಕಡೆ ಏನ್ರಿ ನರಸಿಂಹಪುರ ಮಣಗುತ್ತಿ ಹಾಂ ರೀ ಅಲ್ಲಿ ಮಣಗುತ್ತಿ ಊರ್ತಲ್ರಿ ಕೊಟ್ಟಿರ. ಹಾಂ ರೀ ಕೊಟ್ರೆ ಅಲ್ಲಿ ಏನಾತ್ರಿ, ಹಾಂ ರೀ ಖಾತೆ ಇದ್ದವ್ರಿಗೆ 4 ಎಕರೆ, ಹಾಂ ರೀ ಅವ್ 50 ಎಕರೆ ಇದ್ರು 4 ಎಕರೆ. ಹಾಂ ರೀ ಖಾತೆ ಇಲ್ದವ್ರಿಗೆ ಬೆನ್ ಕಾಯ್ತಿದ್ದವ್ರಿಗೆ ಹಾಂ ರೀ ಟೆನೆನ್ಸಿ ಅಂತಾರೆ. ರೈತನ ಐತಿಲಿ ಹಾಂ ರೀ 2 ಎಕರೆ ಕೊಟ್ರಿ. ಹಾಂ ರೀ ಅವೆಲ್ಲ ಆವಾಗ ತೊಡೆ ಮೈಂದ್ರೆ ಹಾಂ ರೀ ಒಂದ್ರಾಗ ಒಂದು ಮನ್ಯಾಗ 10 ಮನೆ ಆದ್ರಲ್ಲ ಹಾಂ ರೀ ಅವೆಲ್ಲ ಇದ್ದುದು ಮಾರಿಕೊಂಡ್ರೆ ಹಾಂ ರೀ ಕೆಲವೊಂದು ಮಂದಿ ಹೊರಗೆ ಇವ್ನು ತೊಡೆ ಮಂದಿ ಅಲ್ಲಿ ಅದಾರ ರೀ. ಊರು ಭಾಳ ಐತ್ರಿ ನಮ್ಮ 3 ಮಂದಿ ಅಲ್ಲಿ. ಊರ್ ಮಂದಿ ಭಾಳ ಇಲ್ಲಿ ಉಳ್ದವ್ರು ಏನೊಂದು 20-30 ಓದಿದ್ದು ಹಾಂ ರೀ ಎಲ್ಲ ಕುರುಬ್ರಿ ಹೆಚ್ಚು ಅಂದ್ರೆ ಇಲ್ಲಿ. ಹಾಂ ರೀ ಕುರಿಗಾರ ಏನು ಮಾಡ್ತಾರೆ ರೀ,
ಕುರಿ ಹಿಂಬಾಲೆ ಇರ್ತಾರೆ ಕುರಿ ಹಿಂಬಾಲ ತಂಬು ಮಾಡ್ಕೊಂಡು ಆಗ್ತಾ ಇರ್ತಾರೆ ಅವ್ರಿಗೆ ಅಲ್ಲೂ ಮೀನು ಕಟ್ಟಿಲ್ಲ ಇಲ್ಲೂ ಮೀನು ಕಟ್ಟಿಕಿಲ್ರಿ ಇಲ್ಲಿ ಚಪ್ರ ಹಾಕಿರೋ ಒಂದು 7-10 ಮಂದಿ ಉಳಿದವ್ರೆಲ್ಲ ಕುರಿಗಳದಾಗಿದ್ರಿ ಇಲ್ಲಿ ಯಾವಾಗ ಇದನ್ನು ಅವು ಸ್ವಾಮಿಗಳು ಬಂದು ಇದೆಲ್ಲ ರೆಕ್ ಮಾಡಿ ನಮಗೆ ಇಲ್ಲಿ 128 ಪ್ಲಾಟ್ ಹಳದು ಕೊಟ್ಟವ್ರಿ ಇಲ್ಲಿ ಮ್ಯಾಲೆ ರೀ ಇಲ್ಲಿ ಮ್ಯಾಗೆಲ್ಲ ಹಳದು ಕೊಟ್ಟವ್ರಿ 128 ಫಸ್ಟ್ 128 ಅಳ್ಕೊಟ್ಟ ಬಳಿಕ ನೀವೇನು ಉಳಿದು ನೀವು ಅಳ್ಕೊತ ಮಾಡ್ಕೊತ ಹೋಗ್ರಿ ಅಂದ್ರೆ ನಾವು ಅವರು ಹೋಗ್ಬಿಟ್ರಿ ಅವಾಗನ ಮನೆ ಕಟ್ಟಿದ್ರಿ ನಾವು ಮನೆ ಕಟ್ರೆ ಈಗ ಇದು ಏನಾತ್ರಿ ಡ್ಯಾಮ್ ಕಟ್ಟಿ ಬಳಕ ಇದು ಗುಡಿ ಇದೆ ಮುಳುಗಡೆ ಆತ್ರಿ ಇದು ಮುಳುಗಡೆ ಆದ ಬಳಕ್ರಿ ಇಲ್ಲಿ ಮ್ಯಾಗಿಂದ ನಿಮಗೆ ಅನುಕೂಲ ಮಾಡಿ ಕೊಟ್ರೆ ಹೆಂಗೆ ಅನುಕೂಲ ಇದಕ್ಕೆ ಏನು ಗೌರ್ಮೆಂಟ್ ಕಡೆ ಅಂದ್ರೆ ಏನು ಅದೇ ಇದ್ರದ್ದು ಏನು ರೊಕ್ಕ ಕೊಟ್ಟಿಲ್ರಿ ಅವ್ರು ಇದ್ರ ಗೌರ್ಮೆಂಟ್ದವ್ರು ಏನು ಕೊಟ್ಟಿಲ್ರಿ ಗೌರ್ಮೆಂಟ್ದವ್ರು ಏನು ಕೊಟ್ಟಿಲ್ರಿ 1,70,000 ರೂಪಾಯಿ ಏನು ಕೊಟ್ಟಿರಲ್ಲ ರೀ ಅದು ಕಟ್ಟಡಕ್ಕೆ ಅದನ್ನ ಅವರೇ ಮಾಡಿರಿ ಅದನ್ರಿ ಅವರೇ ಮಾಡಿರಿ ಈ ಥರದ ಅನುದಾನ ಅದು ಏನು ಕೊಟ್ಟಿಲ್ರಿ ಅವ್ರು ಕೊಟ್ಟಿಲ್ರಿ ಹಾಂ ಈಗ ಇದನ್ನ ನೋಡಾಕ್ರಿ ನಮ್ಮ ಜನಕ್ಕದು ಬರೋದಂದ್ರೆ ಇದನ್ನ ಯಾವ ಟೈಮ್ದಾಗ ಬಂದ್ರೆ ಇಲ್ಲಿ ನೋಡಾಕ ಅನುಕೂಲ ದರ್ಶನಕ್ಕೆ ಇದು ದೇವ್ರ ಗುಡಿಗೆ ಅನುಕೂಲ ದರ್ಶನ ಅಂದ್ರೆ ಏನ್ರಿ ಈಗೀಗ ನೀರು ಭಾಳ ಹೆಚ್ಚಾಡತ್ತನ್ರಿ ಮೊದಲ್ರಿ ವರ್ಷ ಕಾಲ ಆಗ್ತಿತ್ತು ಪೂರ ದಾಟಿ ದೂರ ಹೋಗ್ತಿತ್ರಿ ನೀರು ಈ ಕುಡಿ ನೀರಿನ ಸಲುವಾಗಿ ಒಂದು 2-3 ವರ್ಷದಿಂದ ಹಾವಳಿ ಆತ್ರಿ ಅದು ಎಲ್ಲ ಒಟ್ಟೆ 2 TMC ನೀರು ಇತ್ತು ರೀ 50 TMC ಡ್ಯಾಮ್ ರೀ ಅದು ಬರೀ 2 TMC ಉಳಿದಿತ್ರಿ ಇನ್ನು ಒಟ್ಟೆ ಕುಡಿಯಾಕ ನೀರು ಇಲ್ಲ ಅಂತೇಳಿ ಹೂಲಿ ಆತ್ರಿ ಅದು ಹೂಲಿ ಆಗಣ ಎಲ್ಲ ಮಂದಿ ಬೇರೆ ರಾಜ್ಯದಿಂದ ಮಹಾರಾಷ್ಟ್ರ ಬೆಂಗಳೂರು ಆ ಕಡೆಯಿಂದ ಬೇರೆ ದೇಶವ್ರು ಬಂದಿರಿ ಅವ್ರು ಸಹಿತ ಬಂದು ನೋಡಿ ಹೋದ್ರಿ ಇದನ್ನ ನೋಡಿ ಹೋದ್ರಿ ಆ ಟೈಮ್ದಾಗ 50 TMC ನೀರು ಹಿಡಿತಿಲ್ಲ ಡ್ಯಾಮ್ 50 TMC ನೀರು ಹಿಡಿ ಟೈಮ್ದಾಗ 2 TMC ನೀರು ಉಳಿದಿತ್ತು ಆ ಟೈಮ್ದಾಗ ಇಲ್ಲಿ ಇದನ್ನ ನೋಡಾಕ ಆಕರ್ಷಿಸಿದ್ರು ಬೇರೆ ರಾಜ್ಯದಿಂದ ಮಂದಿ ಬಂದ್ರಿ ಭಾಳ ಮಂದಿ ಕುಡಿತೀರಿ ದಿನ 1 ಲಕ್ಷ ಮಂದಿ ಇದನ್ನ ನೋಡಾಕ್ರಿ ಅಲ್ಲಿ ಮ್ಯಾಲ ಗುಡದಿಂದ ನಂಬರ್ ನೋಡ್ರಿ ಅಲ್ಲಿಂದ ನಂಬರ್ ಹಚ್ಕೊಂಡು ಬರೋದು ಒಬ್ಬೊಬ್ಬ ಹಂಗೆ ಹೋಗಿಬಿಡೋದು ಹಿಂಗಿಲ್ಲ ಅವಾಗ ಒಂದು ಮೀಡಿಯಾದವ್ರೆ ಸೃಷ್ಟಿನ ಮಾಡಿಬಿಟ್ರಿ ಇದೊಂದು 40 ವರ್ಷ ಆತು ಇದಾನ ಕಟ್ಟಿ ಇದಾನು ಆಗಿಲ್ಲ ಗುಡಿನ ತೆಗ್ದಿಲ್ಲ ಅಂತೇಳಿ ಮೀಡಿಯಾದವ್ರು ಏನು ಮಾಡಿರಲ್ಲ ಹಂಗೆ ಚಾಲೂ ಆತ್ರಿ ಮತ್ತು ಇದೇನು ಮೇನ್ ರೀ ಇದು ಗುಡಿ ಕಟ್ಟುವ ನಾವು ಇಲ್ಲ ಮೊದಲು ಹಿರಿಯರು ಹೇಳ್ತಾರೆ ಗುಡಿ ಕಟ್ಟೋದ ಗಚ್ಚಿನ ಕಟ್ಟಿದಾರೆ ಅದನ್ನು ನೀರು ಇಲ್ದಲ್ಲಿ ಹೊರಗಿದ್ರೆ 1,000 ವರ್ಷ ಆಯ್ತು ಗಚ್ಚಿ ಇಲ್ಲೇ ಗಚ್ಚ ತಯಾರು ಮಾಡಿ ಸುಣ್ಣ ಹೊಲ ತಂದು ಇಲ್ಲೇ ಗಚ್ಚ ತಯಾರು ಮಾಡಿ ಗಚ್ಚಿನಾಗ ಕಟ್ಟಿದಾರೆ ಅದನ್ನ ಒಂದಿಟ್ಟು ಏನೋ ಆಗಿಲ್ಲ ನೋಡ್ರಿ ನಾನು ವರ್ಷ ಈಗ 1977 ಕಟ್ಟಿರ ಈಗ 8 ವರ್ಷ ಆತ್ರಿ ಈಗ 28 ರೀ ಇನ್ನು 5 ವರ್ಷ 100 ವರ್ಷ ರೀ 100 ವರ್ಷ ಆತ್ರಿ 3 ವರ್ಷಕ್ಕೆ 100 ವರ್ಷ ರೀ ಒಳಗಿಂದ ಇದು 51ರಾಗ ಅಂದ್ರೆ ಗುಡಿ ಏನೋ ಒಂದಿಟ್ಟು ಏನೋ ಆಗಿಲ್ಲ ಧಕ್ಕೆ ಐತಿಲ್ರಿ ಅದಕ್ಕೆ ನಾವೇನು ಮಾಡಿಲ್ಲ ಅದಕ್ಕೆ ಮತ್ತು ಇನ್ನಿಂದ ಇದ್ರವ್ರನ್ನ ಡ್ಯಾಮ್ದವ್ರ ಬಂದು ನೀವು ಹಂಗಾತು ಹಿಂಗಾತು ತಂದ್ರೆ ಎಲ್ಲ ಮಾಡಿದ್ರೆ ಅವ್ರೇನು ವಿಚಾರ ಮಾಡಲಿಲ್ಲ ನಾವ್ರಿ ಯಾಕಂದ್ರೆ ಯಾವಾಗ ಬೀಳ್ತೈತಿ ಏನಾದೈತಿ ನಮಗೆ ಓದೋಲ್ಲ ಈಗ ಹೆಚ್ಚಿನ ಆಯುಷ್ಯರೇ 1,000 ವರ್ಷ ಐತ್ರಿ ನೀರಾಗಿದ್ರು 500 ವರ್ಷ ಇರ್ತೈತಿ ನಮಗೆ ಗ್ಯಾರಂಟಿ ಒಂದು 500 ವರ್ಷರೇ ಇನ್ನು ಹಿಂಗೆ ಇರ್ತೈತಿ ನಮಗೆ ಗ್ಯಾರಂಟಿ ಅದಕ್ಕೆ ಇದನ್ನ ಬಿಟ್ಟು ಕೊಡಬಾರ್ದು ಇಲ್ಲೇ ಇಟ್ಕೊಂಡು ಏನಾದ್ರು ಪೂಜೆ ಮಾಡ್ಕೊಂಡು ಭಕ್ತ ಪೂಜಾರಿಗಳದಾರ್ರಿ ಒಂದು 30 ಮಂದಿ ತಂದವ್ರು ಅವ್ರ ಪೂಜಾರಿಗಳೆಲ್ಲ ಅವರ ಪೂಜೆ ಮಾಡ್ದ ಆ ನಿವೇದಿ ಪೂಜೆ ಎಲ್ಲ ಅವ್ರಿಗೆ ಇರ್ತಿದ್ರಿ ಅದನ್ನ ಪೂಜಾರಿಗಳು ಅಂತಮ್ರೆಲ್ಲ ಇಲ್ಲೇ ಅದಾರೆ ಹೆಚ್ಚು ಮಂದಿ ಅವರು ಪೂಜೆ ಮಾಡ್ತಾರೆ ನಾವು ಭಕ್ತರು ಏನಿದಾರಲ್ಲ ರೈತರ ಅವ್ರ ನಿವೇದಿ ಪೂಜೆ ಕೊಡೋದಲ್ಲ ಅವ್ರಿಗೆ ತಗೋತದ್ರಿ ಹಂಗಾರೆ ಒಟ್ಟು ಜೀವನ ಮಾಡ್ಕೋತದಾರ್ರಿ ಈಗೀಗ ಏನಾದ್ರಿ ಕುರಿ ಸಾಕಾಣಿಕೆ ಭಾಳ ನಮಗೆ ಕುರಿ ಸಾಕಾಣಿಕೆದಿಂದ ಅದು ಯರ್ನಾಳ ಅಂತ ಒಂದು ಊರು ಐತ್ರಿ ಅಲ್ಲಿ ಒಂದು ಸ್ವಲ್ಪ 2 ಎಕರೆ 3 ಎಕರೆ ಹಿಂಗೆ ಯಾರ್ಯಾರಿಗೆ ಅನುಕೂಲ ಇದ್ದಂಗೆ ಎಲ್ಲರೂ ಹೊಲ ತೊಗೊಂಡ್ರೆ ಹೊಲ ತೊಗೊಂಡು ಒಟ್ಟು ಬದುಕುವಂಗೆ ಅದೇವ್ರಿ ಈಗ ಒಟ್ಟು ನಾವು ಒಟ್ಟು ಈಗ ಬರೀ ಹಿಂಗೆ ಮಾತಾಡ್ಕೊತಾ ಈಗ ಒಟ್ಟು ಈಗ ನಿಮಗೆ ಗೌರ್ಮೆಂಟ್ ಇಲ್ಲಿ ಇದನ್ನ ಆಗಲಿ ಡ್ಯಾಮ್ ಒಳಗಡೆ ಆಗಲಿ ಒಟ್ಟು ನಿಮ್ಗೆ ಒಟ್ಟು ಮ್ಯಾಗೆಲ್ಲ ಅನುಕೂಲ ಮಾಡಿ ಕೊಡ್ತಾರೆ ಹಂಗಾರ ಕೊಟ್ಟಿದ್ದಾರೆ ಸರ್ಕಾರದಿಂದ ಅನುಕೂಲ ಆಗೈತಿ ನಮಗೆ ಸರ್ಕಾರದಿಂದ ಅನುಕೂಲ ಆಗೈತ್ರಿ ಆದರೆ ಏನು ದಿನ ಕೊಡೋದ್ರಿ ಎಲ್ಲ ಹೆಂಗೆ ಕೊಡವ್ರಿ ದಿನ ಒಂದ್ಸಲ ಒಂದು ಎಸ್ಟಿಮೇಟ್ ಇರ್ತಾವ ಅದೇನು ಮಾಡಿರ್ತಾರ ಅಷ್ಟು ಮಾಡಿ ಬಿಟ್ಟಿರಲ್ರಿ ಮತ್ತು ದಿನ ಕೊಡೋದ್ರಿ ಯಾರು ಕೊಡವ್ರ ಇದೇನು ಇದ್ರಿಲ್ಲ ಇದು ಏರಿಯಾ ಫಸ್ಟ್ ಅಲ್ಲೇನು ಗಾಡಿ ಐತಿರಲ್ಲ ನೀರು ಕಾಣ್ತೈತಿ ನೀರು ಬಿಟ್ಟಿದ್ರಿ ಅಲ್ಲಿ ಊರು ಇತ್ತು ರೀ ಮೊದಲು ನಮ್ಮದು ಈ ಗುಡಿ ಇಲ್ಲೇ ಊರು ಹೊರಗ್ರಿ ಗುಡಿ ಇದೆ ಅಲ್ಲೇ ಇದಾಯ್ತು ರೀ ಅದು ಊರು ಅದು ಹೆಂಗ್ರಿ ಹಿಂಗೆ ಕಡ ಅವಾಗೇನ್ರಿ ಮೋಟ್ರೆಲ್ಲ ಏನಿಲ್ಲ ಬಂಡಿ ತಂದು ಅಗ್ಸಾಕೊಳ ಇರೋದ್ರಿ
ಜೋಳ ಚೀಲಗಳು ಹಿರಿಯರು ನೇಟ್ ಬಾಳ್ರಿ ಅವಾಗ ಹಾಂ ರೀ ಜೋಳ ಚೀಲಗಳು ಮ್ಯಾಲಿಂದ ಆ ಗಾಡಿ ಮಠ ನೋಡ್ರಿ ಮನೆಗಳು ಹ್ಞೂ ರೀ ಅಲ್ಲಿ ಮಠ ಹೊತ್ಕೊಂಡು ಹೋಗೋದು ಅವನ್ನ ಹ್ಞೂ ರೀ ಚೀಲಗಳು ರೀ ಹಾಂ ರೀ ದೊಡ್ಡ ದೊಡ್ಡ ಚೀಲಗಳು ರೀ ಅವಾಗ ಈಗ ಅಂತ ಚೀಲಗಳು ಪಿಶುಗಳು ಈಗೆಲ್ಲ ಸಣ್ಣ ಬಂದಾಗ್ಬಿಟ್ರಿ 25 ಪ್ಯಾಕಿ ಬಂದಾರೆ ಹಾಂ ರೀ ಅವಾಗೆಲ್ಲ ಒಂದು ಕ್ವಿಂಟಲ್ ಕ್ವಿಂಟಲ್ ಮೇಲಿನೂ ರೀ ಅವೆಲ್ಲ ಹಾಂ ರೀ ಹಾಂ ಅವನ್ನೆಲ್ಲ ಡುಬ್ ಮೇಲೆ ಹೊತ್ಕೊಂಡು ಹೋಗ್ತಾರೆ ನೋಡ್ರಿ ನಾವು ನೋಡಿದ್ರಿ ಅದು ಹಾಂ ರೀ ಅವಾಗ ಹಿರಿಯರು ನೇಟ್ ಭಾಳ್ರಿ ಹಾಂ ರೀ ಹೈಟ ವೇಟ ಭಾರಿ ಇದ್ದಾರೆ ಅವಾಗೆಲ್ಲ ಹಿಂಗೆಲ್ಲ ಶರೀರಗಳು ಚಲೋ ರೀ ಅವ ಮತ್ತು ಊಟ ಚಲೋ ಇರ್ತದೆ ಊಟಕ್ಕೆ ನಾವು ಅದನ್ನು ತಿಂದೇವ್ರಿ ಅಂದಾಗೆ ಜರ ನಾವು ಇನ್ನ ಬದುಕು ಲೆಕ್ಕದಾಗಿದ್ದೇವ್ರಿ ಅಜ್ಜಾರ ಈಗ ಇದು ಈ ಗುಡಿಗೆ ಅಲ್ಲಿ ಮ್ಯಾಗ ನಿರ್ಮಾಣ ಆಗೈತಿರ್ತಿರಲ್ಲ ಈಗ ಅಲ್ಲಿ ಹೋಗೊಂಡ್ರಿ ಅದನ್ನ ನಮ್ಮ ವೀಕ್ಷಕರಿಗೆ ತೋರ್ಸಕ್ರಿ ಹಾಂ ಹಾಂ ರೀ ಹಾಂ ನೋಡ್ಬೋದು ದೇವರು ಇದು ಬಂದ್ಬಿಟ್ಟು ಮೂಲ ಇದು ಡ್ಯಾಮ್ದಾಗೆ ಇಲ್ಲಿ ಮುಳುಗಡೆ ಆಗೈತ್ರಿ ಇದು ಮುಳುಗಡೆ ಆದ ಸಂದರ್ಭದಲ್ಲಿ ಊರವರೆಲ್ಲ ಕೂಡಿಕೊಂಡ್ರಿ ಇದನ್ನು ವಿಠ್ಠಲ ದೇವ್ರ ಗುಡಿ ಬಂದ್ಬಿಟ್ಟು ಅಲ್ಲೇ ಮ್ಯಾಗ ಕಟ್ಟ್ಯಾರಿ ಅಲ್ಲಿ ತೋರಿಸ್ರಿ ಅಲ್ಲಿ ಏನೈತಿಲ್ಲ ಗುಡಿ ಅದು ಬೆಟ್ಟ ಗುಡ್ಡದ ಮ್ಯಾಗ ಅಲ್ಲಿ ಕಟ್ಟ್ಯಾರಿ ಅಲ್ಲಿ ನಿಮಗೆ ಆ ಗುಡಿ ತೋರಿಸ್ತೇನೆ ರೀ ಬರೀ ಆಗಿದ್ರೆ ಹೋಗೋಣ್ರಿ ಅಜ್ಜಾರ ಹಾಂ ಬರ್ರಿ ದೇವರು ಈ ಕಟ್ಟಡ ಏನು ನೋಡಾಯ್ತಿರಲ್ಲ ಇದನ್ನ ಮ್ಯಾಗ ಬಂದು ಕಟ್ಟಿದ್ದಾರೆ ಅಲ್ಲಿ ಏನು ಸಂಪೂರ್ಣವಾಗಿ ಡ್ಯಾಮ್ ಕಟ್ಟಿ ಎಲ್ಲ ಮುಳುಗಡೆ ಆಯ್ತಿರಲ್ಲ ಮುಳುಗಡೆ ಆದ ಸಂದರ್ಭದಲ್ಲಿ ಈ ಊರಿನ ಜನರು ಎಲ್ಲರೂ ಕೂಡಿಕೊಂಡ್ರೆ ಇದನ್ನ ಮ್ಯಾಗ ಗೌರ್ಮೆಂಟ್ದವ್ರಟ ಜಾಗ ಅನುಕೂಲ ಮಾಡಿ ಕೊಟ್ರನ್ನ 7 ಊರು ಹಕ್ಕದಾರ್ರಿ 7 ಊರು ಹಕ್ಕದವ್ರಿ ಇಲ್ಲಿ ಜಾಗ ಅನುಕೂಲ ಮಾಡಿ ಗೌರ್ಮೆಂಟ್ದವ್ರು ಕೊಡ ಅಂತಲಿ ಈ ವಿಠ್ಠಲ ಮಂದಿರ ಬಂದ್ಬಿಟ್ಟು ಇಲ್ಲೇ ಕಟ್ಟಿದಾರೆ ರೀ ಅಜ್ಜ ಇದು ಹೊರಗಿನ ಕಟ್ಟಡ ಐತಿರಲ್ಲ ಇದು ಬಂದ್ಬಿಟ್ಟು ಎಟ್ನೇ ವಿಷಯದಾಗ ಇದನ್ನ ಮಾಡ್ಯಾರ ಆಮೇಲೆ ರೀ ಇದು 1998 ಹೊರಗಿಂದ್ರಿ ಇದು ಹೊಸ ಕಟ್ಟಡ ಆಗೈತಿ ಹೊಸ ಕಟ್ಟಡ ರೀ ಇದು ಹಾಂ ರೀ ಅದ್ರ ನಂತರ ರೀ ಹಾಂ ರೀ ಮತ್ತೇನು ಮಾಡ್ರಿ ಹಾಂ ರೀ ಮತ್ತು ಒಳಗಿಂದ ಕಟ್ಟಡ ಅದು ಗೌರ್ಮೆಂಟ್ದವ್ರು ಕಟ್ಟಿ ಕೊಡ್ತೈತ್ರಿ ಅದು ಗೌರ್ಮೆಂಟ್ದವ್ರು ಕಟ್ಟಿ ಕೊಟ್ಟಾರ ಗೌರ್ಮೆಂಟ್ದವ್ರು ಕಟ್ಟಿ ಕೊಟ್ಟು ಸಿಮೆಂಟ್ದಾಗ ಕಟ್ಟಿರೋದನ್ನ ಅದನ್ನ ಒಡೆದು ತೆಗೆದ್ರಿ ಹಾಂ ರೀ ಮತ್ತು ನಮ್ಮ ದೇವ್ರ ಹಾಂ ರೀ ಅದನ್ನ ಕೌಲು ಕೊಡ್ತೀರಿ ಅದನ್ನ ತೆಗೆದು ಮಾಡಿರ್ತೇಳಿ ಹಾಂ ರೀ ಅದನ್ನ ಪುರಾಣ ತೆಗೆದು ಹೊಸದನ್ನ ತಯಾರು ಮಾಡಿದ್ರಿ ಅದನ್ನ ಮಾಡಿದ ಬಳಿಕ ಮತ್ತೊಂದು ಕರಿ ಕಲಾಗಣ ಕಟ್ಬೇಕಂದ್ರೆ ಅವ್ರು ಹಾಂ ರೀ ಒಳಗೆ ಹೋಗಿ ಮಾತಾಡ್ಕೊಂಡು ಬರ್ರಿ ಪಾಪ ಹಿಂಗೆ ಅದು ಆತ್ರೆ ಹಾಂ ರೀ ಇದೇನು ಹೊರಗಿಂದ ಐತಿರಲ್ಲ ಇದು ಹೊಸ ಕಟ್ಟಡ ರೀ ಹೊಸ ಕಟ್ಟಡ ಹಾಂ ರೀ ಇದು ಗೌರ್ಮೆಂಟ್ದವ್ರು ಇದಕ್ಕೇನು ಹೊರಗಿಂದಕ್ಕೇನು ಕಟ್ಟಡಕ್ಕೇನು ಕೊಟ್ಟಿಲ್ಲ ಯಾರಿಗೆ ಏನು ಕೊಟ್ಟಿಲ್ಲ ಇದು ಭಕ್ತರ ಮೇಲೆ ಇದೆಲ್ಲ ಭಕ್ತರ ಮ್ಯಾಗ ಕೊಟ್ಟಾರ ಎಲ್ಲ ಭಕ್ತರ ಮೇಲೆ ಹಾಂ ರೀ ಎಲ್ಲ ಭಕ್ತರು ಕೊಟ್ಟಿದ್ದೀರಿ ಹಾಂ ರೀ ಅದ ಇದನ್ನ ಮೊದಲು ಕಟ್ಟಿದ್ರೆ ಹಾಂ ರೀ ಇದರ ನಂತರ ಅದನ್ನ ಚಾಲು ಮಾಡಿದ್ದು ಹಾಂ ರೀ ಇದೆಲ್ಲ ಹಿಂದಿಂದ ಆತ್ರಿ ಇದೆಲ್ಲ ಹಾಂ ರೀ ಸಾದಾ ಐತ್ರಿ ಅದು ಹಾಂ ರೀ ಸಾದಾ ಕಲಾಗಣ ಹಾಂ ರೀ ಕಟ್ಟಿದ್ದನ್ನ ಇವೆಲ್ಲ ಇದ್ದರೆ ಹಾಂ ರೀ ಅದನ್ನ ಈಗೆಲ್ಲ ಸಿಸ್ಟಮೆಟಿಕ್ ಮಾಡಿ ಮತ್ತು ಅಲ್ಲಿ ಮಠ ಮಾಡ್ರಿ ಅದನ್ನು ಅಲ್ಲಿ ಹಂಚಿನ ಮಣಿ ಐತ್ರಿ ಅದು ಹಾಂ ರೀ ಅಲ್ಲಿ ಮ್ಯಾಲಿಂದ್ರಿ ಹಾಂ ರೀ ಅದು ಹಂಚಿನ ಮಣಿ ಐತ್ರಿ ಹಾಂ ರೀ ಈ ಕಡೆದ ಹಿಂಗೆ ಇತ್ತು ಇಷ್ಟ ಐತ್ರಿ ಅದ ಹಾಂ ರೀ ಇದು ಮಾಡಿದ ಬಳಿಕ ಇಲ್ಲಿ ಮೇಟಿ ಸೌಕರ್ಯ ಅಂತೇಳಿ ಹಾಂ ರೀ ಲೋಳ್ಸೋದವ್ರಿ ಹಾಂ ರೀ ಅವರು ಅವಾಗ ರೀ 1 ಲಕ್ಷ ರೂಪಾಯಿ ಕೊಟ್ಟಾರ್ರಿ ಇದನ್ನ ಹೊರಗಿಂದ ಕಟ್ಟಾಕ ಮೇಟಿ ಸೌಕರ್ಯಗಳು ಕೊಟ್ಟಾರ 1 ಲಕ್ಷ ರೂಪಾಯಿ ಕೊಟ್ಟಾರ್ರಿ ಅವರು ಹಾಂ ರೀ ಅದು ಇಷ್ಟಕರಿದೆ ಹಾಂ ರೀ ಇದರ ನಂತರ ಹಾಂ ರೀ ಇದು ಅದನ್ನ ಈಗ ಮತ್ತೆ ಈಗ ಕಟ್ಟಡ ಚಾಲು ಐತಿರಲ್ಲ ಏನಾದ್ರೂ 1 ಕೋಟಿ ಈಗ ಮತ್ತೆ ಆರ್ಡರ್ ಐತಿ 1 ಕೋಟಿದು ಎಸ್ಟಿಮೇಟ್ ಐತ್ರಿ ಈಗ 1 ಕೋಟಿ ಎಸ್ಟಿಮೇಟ್ ಐತ್ರಿ ಅದು ಹ್ಞೂ ರೀ ಈಗ ಇಲ್ಲಿ ಗುಡಿ ಇಲ್ಲಿ ಮ್ಯಾಗ ಬಂದ್ಬೇಕು ಈಗೆಲ್ಲ ಮತ್ತೆ ಇಂಪ್ರೂವ್ ಆಗೈತಿ ಬಿಟ್ರೆ ಹಂಗಾರ ಇದು ಹಾಂ ಭಾಳ ಇಂಪ್ರೂವ್ ಆಗೈತಿ ಭಾಳ ಖರ್ಚು ಬಂದೈತಿ ಅದು ಹ್ಞೂ ರೀ ಇದು ಅಷ್ಟಕರೆ ಹ್ಞೂ ರೀ ಮೊದಲು ಏನಿತ್ತು ರೀ ಸ್ವಲ್ಪ ಹಾಂ ರೀ ಆಯಾದಾಗ ತಪ್ತದು ಹ್ಞೂ ರೀ ಆ ಆಯಾದಾಗ ತಪ್ಪಣ ರೀ ಒಂದು ಕಂಬ ಅಲ್ಲಿಂದ ಒಳಗಿನ ಕಂಬದಿಂದ ಹತ್ತೈತ್ರಿ ಅದು ಹಾಂ ರೀ ಆಯಾದಾಗ ಕುಂಡ್ಲಿಲ್ಲ ಅದು ಹ್ಞೂ ರೀ ಆಯಾದಾಗ ಕುಂಡ್ರ ಮತ್ತೆ ಕಡೆ ತೊಗೊಂಡ್ರಿ ಹಾಂ ರೀ 1 ಲಕ್ಷ 1 ಕೋಟಿ ಹಾಂ ರೀ 15,000 ಇತ್ತು ರೀ ಅದು ಹ್ಞೂ ರೀ ಅದು 1 ಕೋಟಿಯೇನು ಇತ್ತು ರೀ ಮೊದಲೇ ಹಾಂ ರೀ ಇನ್ನೊಂದು 1 ಕೋಟಿ 20 ಲಕ್ಷ ಆತ್ರಿ ಅದು ಹಾಂ ರೀ ಬರ್ರಿ 20 ಲಕ್ಷ ಮಾಡಿರು ಹ್ಞೂ ರೀ ಅದನ್ನ ಹಿಂಗೆ ರೌಂಡ್ ಚಾಲು ಮಾಡ್ಯಾರ ರೀ ಹಾಂ ರೀ ಮತ್ತು ಈ ಚಂದನದ್ದು ಇದು ಬೇರೆ ರೀ ಖರ್ಚು ಇದು ಮ್ಯಾಗಿಂದ ಬೇರೆ ಇದು ಬೇರೆ ರೀ ಖರ್ಚು ಹ್ಞೂ ರೀ ಮತ್ತು ಅವೆಲ್ಲ ಮೊದಲೇನು ಇದ್ದು ರೀ ಮೊದಲು ಕಟ್ಟಿದ್ರಿ ಅದು ಹ್ಞೂ ರೀ ಇದೆಲ್ಲ ಇಲ್ಲಿಂದ ಆಚಕ್ಕೆ ಮತ್ತೆ ಚಾಲು ಆತ್ರಿ ಅದು ಹ್ಞೂ ರೀ ಇದು ಅದು ಆ ಕಡೆ ಹಳಿ ಕಟ್ಟಾಡ್ರಿ ಅದು ಹಾಂ ರೀ ಹ್ಞೂ ಹ್ಞೂ ರೀ ಇಲ್ಲಿ ಬರ್ರಿ ಹಿಂದೆ ಇಲ್ಲೇನೈತ್ರಲ್ಲ ಓರ್ ಇಲ್ಲೇನೈತ್ರಲ್ಲ ಹಾಂ ರೀ ಎಲ್ಲ ದೇವಸ್ಥಾನಗಳು ಹ್ಞೂ ರೀ ಮಾಜಿ ದೇವಾದಿಗಳದ್ದು ಹಾಂ ರೀ ಎಲ್ಲ ಫೋಟೋಗಳು ಹಾಕ್ಸ್ಯಾರ ರೀ ಹಾಂ ಎಲ್ಲ ಹಾಕ್ಸಿದ್ರಲ್ರಿ ಹ್ಞೂ ರೀ ಅಲ್ಲಿ ಏನೈತಿರಲ್ಲ ಅದನ್ನೇನು ಕಟ್ಟಿರಲ್ರಿ ನಮ್ಮೂರವ್ರನ್ನ ಅವರು ಹಾಂ ರೀ ವಾಟ್ರ್ ಅಂತಾರೆ ಅವ್ರಿಗೆ ಹಾಂ ರೀ ಗೌಂಡಿಗಳಿಗೆ ಹಾಂ ರೀ ವಾಟ್ರ್ ಇದ್ರೆ ಹಾಂ ರೀ ಅವು ಅದೇ ಎಸ್ಟಿಮೇಟ್ ಇಟ್ಕೊಂಡು ಬಂದ್ರೆ ಅವ್ನು ಸತ್ತ ಅವ್ನ ಮಕ್ಕಳು ಸತ್ರ ಹಾಂ ರೀ ಅವ್ನ ಮೊಮ್ಮಕ್ಕಳು ಅದೇ ಎಸ್ಟಿಮೇಟ್ ಇಟ್ಕೊಂಬಂದು ಇದನ್ನ ತಯಾರು ಮಾಡ್ರಿ ಅವರು ಹಾಂ ರೀ ಈ ಅದೇ ಎಸ್ಟಿಮೇಟ್ ಮೇಲೆ ಈಗ ಅದೇ ಎಸ್ಟಿಮೇಟ್ ಮ್ಯಾಗ ಇವರೆಲ್ಲ ಇದನ್ನೆಲ್ಲ ಕೆತ್ತನೆ ಮಾಡಿ 1928 ಏನು ಕಟ್ಟಿರಲ್ಲ ರೀ ಹಾಂ ಹಾಂ ರೀ ಅದು ಎಸ್ಟಿಮೇಟ್ ರೀ ಅವಾಗಿಂದು ಹಾಂ ಹಾಂ ರೀ ಆ ಎಸ್ಟಿಮೇಟ ತೊಗೊಂಡು ಬಂದು ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಬಂದ್ರಿ ಅವರು ಹ್ಞೂ 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 ಅವ್ರು ಹೆಂಗೆ ರೀ ಹಾಂ ರೀ
ಭಕ್ತರ ಕಡೆಯಿಂದ ರೊಕ್ಕ ಬಂದಾಗಿರೋರೆ ಇಲ್ದ್ರಿಗೆ ಇಲ್ಲಿರಲ್ಲ ಹಾಂ ರೀ ಅದಕ್ಕೆ ಏನು ಮಾಡ್ರವ್ರ ಹಾಂ ರೀ ಕಟ್ಟೋದ ಹಾಂ ರೀ ನಮ್ಮ ಕಡೆ ಎಷ್ಟು ಗೋಳೆ ಆಗ್ತಾವ ಒಟ್ಟು ಕೊಡೋದ ಮತ್ತು ಮುಂದೆ ಹಂಗೆ ಕೆಲಸ ಚಾಲು ರೀ ಅದ ಹಾಂ ರೀ ಹಿಂಗೆ ಮಾಡ್ಕೋತಿದ್ರಿ ಹಾಂ ರೀ ಈಗ ಯೂಟ್ಯೂಬನ್ನು ಮಾಡಿದೇವು ರೀ ಹಾಂ ಗದಿಗಿರಿ ಹಾಂ ರೀ ಈಚೆ ಕಡೆ ಐತಿರಲ್ಲ ಹಾಂ ರೀ ಮುರಿಸಿದ್ದು ಅಂತೇಳಿ ಹಾಂ ರೀ ಇವ್ರು ಗುರು ರೀ ಅವ್ರು ಹಾಂ ರೀ ಆ ಮುರಿಸಿದ್ದು ಮೂರ್ತಿ ಈ ಕಡೆ ಇಟ್ಟಿದ್ದೀವಿ ರೀ ಈ ಕಡೆ ಇಟ್ಟಿದ್ರಿ ಈಚೆ ಕಡೆ ಐತಿ ಇಲ್ಲಿ ನೋಡ್ರಲ್ಲ ಹಾಂ ಹಾಂ ಕಾಣ್ತೈತಿ ಹಾಂ ಹೌದ್ರಿ ಮುರಿಸಿದ್ದು ಮೂರ್ತಿ ಇಟ್ಟಿದ್ರಿ ಹಾಂ ರೀ ಇಲ್ಲೇ ಬಾಗುಬಾಯಿ ಅಂತೇಳಿ ಹಾಂ ರೀ ಅವ್ರು ತಂಗಿರಲ್ಲ ಹಾಂ ಹಾಂ ಬಾಗುಬಾಯಿ ಬಾಗುಬಾಯಿದು ಇಲ್ಲೇ ಮಾಡಿರಿ ಮೊದಲ ಹೊರಗಿತ್ತರ ಇಲ್ಲಿ ಹಾಂ ರೀ ಅದನ್ನ ತಂದು ಇಲ್ಲಿ ಇಟ್ರಿ ಹಾಂ ರೀ ಇನ್ನೊಂದ ಇಲ್ಲೆಲ್ಲ ಏನು ಅದಾವ್ರಲ್ಲ ಮಾಜಿ ದೇವಸ್ಥಾನಗಳು ಹಾಂ ರೀ ಅವನ್ನೆಲ್ಲನೂ ಮೂರ್ತಿಗಳು ಈಗ ಹಳ್ಳಿದ ಏನು ಕಟ್ಟಡದಾಗ ಏನು ಮಾಜಿ ದೇವ್ರುಗಳು ಇದ್ರಲ್ಲ ಅದ ಸೇಮ ಇಲ್ಲಿ ಕೆತ್ತನೆ ಆಗೈತೆ ಅಂತಾರೆ ಇದು ಅದಕ್ಕಿಂತ ಹೆಚ್ಚಾಗೈತಿ ರೀ ಅದಕ್ಕಿಂತ ಹೆಚ್ಚು ಯಾಕಂದ್ರೆ ರೀ ಹಾಂ ರೀ ಅವಾಗ ಎಷ್ಟು ಇಂಪ್ರೂವ್ ಇರಕಿಲ್ರಲ್ಲ ಹಾಂ ರೀ ಈಗ ಗೌಂಡರಿ ಎಲ್ಲಿಂದ ಬಂದ್ರೆ ಒರಿಸ್ಸಾದಿಂದ ಬಂದಿರಿ ಅದನ್ನ ಒರಿಸ್ಸಾ ರೀ ಒರಿಸ್ಸಾ ರೀ ಒರಿಸ್ಸಾದವ್ರದಿಂದ ಬಂದು ಒರಿಸ್ಸಾದವ್ರು ಬಂದು ಹಾಂ ರೀ ಇದನ್ನೆಲ್ಲ ಎಸ್ಟಿಮೇಟ್ ಮಾಡಿ ಹಾಂ ರೀ ಅವ್ರು ಕಟ್ಟಿರೋದನ್ನೆಲ್ಲ ರೀ ಅದು ಮೊದಲೇನು ಕಟ್ಟಿದ್ದಿಲ್ಲ ಹಾಂ ರೀ ಅದಷ್ಟೆಲ್ಲ ಮೊದಲೇ ನಮ್ಮ ಗೌಂಡ್ಯರ ಕಟ್ಟಿರ ಹಾಂ ಇದೇನಿತ್ತಲ್ಲ ಒರಿಸ್ಸಾದವ್ರು ಬಂದು ಕಟ್ಟ್ಯಾರ ಅದು ಹಾಂ ರೀ ಈ ಸಣ್ಣ ಅಂತ ಸಲ್ಲಿಕೆರೆ ಅಂತ ಒಂದು ಊರು ಐತ್ರಿ ಹಾಂ ರೀ ಈ ಕಲ್ಲು ಅಲ್ಲೇ ಸಿಗ್ತೈತ್ರಿ ಈ ಕಲ್ಲು ರೀ ಬೇರೆ ಕಡೆ ಎಲ್ಲಿ ಸಿಗೋಲ್ರಿ ಅದು ಕರಿ ಕಲ್ಲು ಹಾಂ ರೀ ಸಲಿಕೆರೆಯಿಂದ ಕಲ್ಲು ತಂದೇವ್ರಿ ಹಾಂ ಬರ್ರಿ ಹಿಂಗೆ ಹೊಸ ಇದನ್ನ ಹಂಗೆ ಕಟ್ಕೋತ ಹಂಗೆ ಬಂದೇವ್ರಿ ಆದ್ರೆ ಅಜ್ಜಾರ್ ಇದ್ರ ಜಾತ್ರೆ ಯಾವ ತಿಂಗಳದಾಗ ಆಗೈತೆ ಆಮಲ್ ರೀ ಇದು ದಸರಾ ರೀ ದಸರಾ ರೀ ದಸರಾ ರೀ ಹಾಂ ರೀ ಮಾಣಿಮ್ ಬೈತೆ ಅಂತೇಳಿ ಬರ್ತೈತ್ರಲ್ಲ ಹ್ಞೂ ರೀ 9ನೇ ದಿನಕ್ಕೆ ಹಾಂ ರೀ ಅಮಾವಾಸ್ಯೆ 9ನೇ ದಿನಕ್ಕೆ ಜಾತ್ರೆ ನಮ್ಮದು ರೀ ಹಾಂ ರೀ ಹಿಂದೆ ಮುಂದೆ ಸರದಾಡ್ತಾವ್ರಿ ಹಾಂ ರೀ ಕೆಲವೊಂದು ಊರಾಗ ನಮ್ಮದು ಹಂಗಿಲ್ಲ ರೀ ಹಾಂ ರೀ ಪ್ರತಿ ಒಟ್ಟು 9ನೇ ದಿನಕ್ಕೆ ಅಂದ್ರೆ ಹಾಂ ನಮ್ಮ ನುಡಿ ರೀ ಹಾಂ ರೀ ಅಲ್ಲಿ ಜಾತ್ರೆ ಮುಗಿತ್ರಿ ಅವು ಒಂದ ರಾತ್ರಿ ಹೆಚ್ಚು ರೀ ಹಾಂ ರೀ ಬೆಳ್ತನಕ ಹೊಲಗ ಬಿಡ್ದ ಹಾಂ ರೀ ಹರಿವತ್ತದ ನುಡಿ ಕಲಾಸು ಈಗ ಇದ್ರ ಜಾತ್ರೆ 2 ದಿವಸ ಆಕೈತೆ ಆಮಲ್ ರೀ ಸರ್ ಅವ ಒಂದೇ ದಿನ ರೀ ನಮ್ಮದು ಬಡ್ಡಿಂದನೇ ರೀ ಊರಿದ್ದಾಗ ಆದ್ರೂ ಹಾಂ ರೀ ಹಂಗೆ ರೀ ಹಾಂ ರೀ ಅವಾಗಾದ್ರೂ ಒಂದು 100 ಊರು ವಾಲ್ ಕೊಡ್ತೈತ್ರಿ ಹ್ಞೂ ರೀ ನಾವು ರಗಡೆ ಇಲ್ಲಿ ಬಂದ ಬಳಿಕ ಆದ್ರೂ ಬಟ್ ಕೊಟ್ಟು ನೋಡಿದೀವಿ ರೀ ಹಾಂ ರೀ ಬಟ್ ಕೊಟ್ರೆ ಯಾರು ಬರಂಗಿಲ್ಲ ರೀ ಹಾಂ ರೀ ಆ ಜಾತ್ರೆಗೆ ಮಾತ್ರ ಹಾಂ ರೀ ಯಾರನ್ನೂ ಕರೆಯೋದು ಇಲ್ಲ ನಾವು ಬಟ್ಟ ಕುಡ್ದಿಲ್ರಿ ಅವ್ರು ಬಟ ಕುಡ್ದಲ್ ಕರೆ ಜಾನ ಬರತ್ತಾರ್ರಿ ಅವ್ರು ಹಾಂ ರೀ 4 ತರಲಿ 5 ತರಲಿ 8 ತರಲಿ ಡೋಳ್ಗಳು ಹಾಂ ರೀ ಒಂದು 100 ಹಳ್ಳಿಯವ್ರು ಬರತ್ತಾರ್ರಿ ಅವ್ರು 100 ಡೋಳ್ನವ್ರು 100 ಡೋಳ್ನವ್ರು ಬರ್ತಾರೆ ಅಗ್ರಿ ಕಡಿಮೆ ಅಂದ್ರೆ 100 ಅದಕ್ಕಿಂತ ಹೆಚ್ಚು ಕೊಡ್ತಾವ್ರೆ ಹಾಂ ರೀ 100 ಡೋಳ್ನಕ್ಕಿಂತ ಮ್ಯಾಲೆ ಕೊಡತ್ತಾವ ಈಗ ಹಾಂ ರೀ ಈಗ ಮ್ಯಾಗ ಇದು ಕಟ್ಟಡ ಚಲೋ ಐತ್ರಲ್ಲ ಈ ಕಟ್ಟಡ ಹೊಸದು ಮತ್ತೆ ಚಾಲು ಸಾದು ಇದು ಏನು ಅದಕ್ಕೆ ಅಮ್ಮಲ್ ರೀ ಇದು ಏನು ಕಮಿಟಿಗೆ ಸಂಬಂಧ ರೀ ಅದು ಏನು ಇದು ಇರಾಕ ಏನದು ರೂಮ್ಗಳು ಮಾಡೋ ಲೆಕ್ಕ ಐತ್ರಿ ಹಾಂ ರೀ ಮುಂದೆ ಹೆಂಗೆ ಬರ್ತೈತಿ ಅಲ್ಲಿ ಒಂದು ಸೊಸೈಟಿ ಒಂದು ಐತ್ರಿ ನಮ್ಮದು ಹಾಂ ರೀ ಕುರಿಗಾರದ್ರಿ ಹ್ಞೂ ರೀ ಆ ಕುರಿಗಾರ ಸೊಸೈಟಿನ ಒಳಗೆ ಹಾಕೊಂಡು ಹೊರಗಿತ್ರಿ ಅದು ಹ್ಞೂ ರೀ ಅದನ್ನು ಒಳಗೆ ಹಾಕೊಂಡ ಹಾಂ ರೀ ಈಗ ಹಂಗೆ ಇಲ್ಲಿ ಹಾದಿ ನಾವು ಈ ಬರ್ರಿ ಹಂಗೆ ಹಾಂ ರೀ ಬರ್ಕೆ ಮಾಡ್ಬಿಟ್ಟು ಇಷ್ಟೇ ಇತ್ತು ಮೊದಲು ಹಾಂ ರೀ ಆ ಕಡೆ ಹಿಂದೆ ಇರಕ್ಕಿಲ್ರಿ ಹ್ಞೂ ರೀ ಅದನ್ನ ಇವು ಒಡಾಸಿ ಹಾಂ ರೀ ಇದು ಮಾಡ್ಯಾರ ಹಾಂ ರೀ ಇದು ಸೊಸೈಟಿದು ಆಮೇಲೆ ಮೊದಲು ನಾವು ಹಿಂಗೆ ರೀ ಹಾಂ ರೀ ಇಲ್ಲಿ ಅಲ್ಲಿಂದ ಹತ್ತೆ ಇತ್ತು ಅದು ಹಾಂ ರೀ ಇದು ಎಕ್ಸ್ಟ್ರಾ ಚಾಲು ಮಾಡ್ಯಾರ ಈಗ ಹಾಂ ರೀ ಇಲ್ಲಿ ಐತೆ ನೋಡ್ರಿ ಸೊಸೈಟಿದು ಯಾವ್ದ್ರಿ ಇದು ಹಿಂದೆ ಇದು ಸೊಸೈಟಿ ಏನ್ರಿ ಇದು ಹಾಂ ಹಾಂ ರೀ ಕುರಿ ಸೊಸೈಟಿ ಇದು ಹಾಂ ರೀ ಸೊಸೈಟಿದ ಹಾಂ ರೀ ಇದು ಮಾಡ್ಕೊಂಡು ಹಾಂ ರೀ ಮಾಡ್ಯಾರ ರೀ ಹಾಂ ರೀ ಇದೆಲ್ಲ ಕೋಲೆಗಳು ಮಾಡೋ ಲೆಕ್ಕದಾಗ ಅದಾರ ರೀ ಇವೆಲ್ಲ ಮ್ಯಾಗ ಕೂಲಿಗಳು ಅನ್ರಿ ಮುಂದಿನ ಮತ್ತೆ ಹಾಂ ರೀ ಏನೆಲ್ಲ ಹೆಂಗೆ ರೀ ಅವು ಇದಾಗಿದ್ದು ರೀ ಅವು ಡಿಮ್ ಇದ್ದು ಹಾಂ ರೀ ಅವನು ಫ್ರೆಶ್ ಅವಕ್ಕೇನೋ ಮಾಡಿ ಹಾಂ ರೀ ಫ್ರೆಶ್ ಮಾಡ್ಯಾರ ರೀ ಅವ್ನು ಹಾಂ ಹಾಂ ರೀ ಹಂಗೆ ಇರಕ್ಕಿಲ್ಲ ಅಷ್ಟು ಕ್ಲಿಯರ್ ಇರಕ್ಕಿಲ್ಲ ಅವು ಹಾಂ ರೀ ಅದಕ್ಕೆ ಎಷ್ಟು ರೊಕ್ಕ ತೊಗೊಂಡಾರ ಹಾಂ ರೀ ಎತ್ತಗೋರ ಅವ್ರದಾರ ಈಗ ಈಗ ಇದಕ್ಕೆ ರೀ ಇದ್ರದ್ದು ರೀ ಇದ್ರ ಈ ಗುಡಿದು ರೀ ದಾಸೋದ ಅಮಾಸಿಕದು ಏನು ಹೆಂಗೆ ದಾಸೋದ ವ್ಯವಸ್ಥೆ ಇರ್ತೈತಿ ರೀ ಹಂಗೇನು ರೀ ಹಾಂ ವಾರ ಆಯ್ತಾರ ರೀ ಅಮಾಸಿ ಹಾಂ ರೀ ವಾರ ಆಯ್ತಾರ ರೀ ಹಾಂ ರೀ ಅಮಾಸಿ ಈಗ ವಾರ ಆಯ್ತಾರಕ್ಕೊಮ್ಮೆ ಇಲ್ಲಿ ದಾಸೋದ ವ್ಯವಸ್ಥೆ ಇರತೈತಿ ರೀ ಇರತೈತ್ರಿ ಖಾಯಂ ಹ್ಞೂ ರೀ ಖಾಯಂ ವಾರಕ್ಕೊಮ್ಮೆ ರೀ ರವಿವಾರ ಹಾಂ ರೀ ಮುಂದೆ ಅಮಾಸಿಗೊಮ್ಮೆ ಅಮಾಸಿಗೊಮ್ಮೆ ಖಾಯಂ ರೀ ಅದು ಅಮಾಸಿಗೆ ಹುಗ್ಗಿ ಇರ್ತೈತಿ ರೀ ಹಾಂ ರೀ ಅನ್ನ ಸಾರ ಆಯ್ತಾರ ರೀ ಹಾಂ ರೀ ಎಲ್ಲ ಬಂದು ಭಕ್ತರಿಗೆ ಅಂಬಲಿ ಹಾಂ ರೀ ಮತ್ತು ಊರಾಗಿನ ಮಂದಿಯೆಲ್ಲ ಅಂಬಲಿ ತಂದು ಹಾಂ ರೀ ತೋರ್ತಾರೆ ಇವರು ಒಂದು ಸ್ವಲ್ಪ ಮಾಡ್ತಾರೆ ಹಾಂ ರೀ ಅವೆಲ್ಲ ರಂಜಿನ್ಗಳು ಅದಾವ ತೋರಿಸ್ತೇನೆ ರೀ ನಿಮಗೆ ಹಾಂ ಹಾಂ ರೀ ಆಗಿನ ರಂಜಿಗೆ ರೀ ಹಾಂ ರೀ ಅವಕ್ಕೆ ಕಲಿಸಿ ಇಟ್ಟು ಹಾಕಿರೆ ಹಾಂ ರೀ ತಾಣ ಅಂಬಲಿ ಆಗ್ಬೇಕ್ರಿ ಅದು ಹ್ಞೂ ಅದು ಬೆಳ್ತಾನ ತಾಣ ಅಂಬಲಿ ಆಗ್ತಿತ್ತು ಅವಾಗ ಹಾಂ ರೀ ಹಿಂದೆ ಹಿರಿಯರು ಹೇಳೋದ್ರಿ ಅದು ಹಾಂ ಹಾಂ ರೀ ಅವಾಗೇನು ಒಲಿ ಮೇಲೆ ಮಾಡೋದು ಪಡೋದು ಇಲ್ರಿ ಇಲ್ರಿ ಅದನ್ನ ಹುಳಿ ಹಾಕೋದ್ರಿ ಹಾಂ ರೀ ತಿರುವೇಡಿ ಹಾಂ. ಉಪ್ಪು ಹಾಕಿ ಇಟ್ಬಿಟ್ರೆ ಹಾಂ ರೀ ಹರಿವು ತಿಂದ್ರೆ ಅಂಬಲಿ ರೀ ಅದು ಹ್ಞೂ 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 ಹಂಗೆಲ್ಲ ಇದ್ರ ಸೃಷ್ಟಿ ದೇವ್ರದ್ರಿ ಅದೆಲ್ಲ ಹಾಂ ರೀ ಅದಾರ ಈಗ ಇದು ಮ್ಯಾಗಿಂದ ಇದೇನು ಕಳಸ ಇದು ಹೊಸ ಕಟ್ಟಡನ ರೀ ಇದು
ಅದೆಲ್ಲ ಅದೆಲ್ಲ ಏಕರಿಲ್ಲ, ಇದೆಲ್ಲ ಏಕೆ ಹೊಸದನ ಅದು ಹೊಸದನ್ನೇ ರೀ. ಹೊಸದಾಗ ಆಗೈತ್ರಿ. ಅದು ಮೊದಲೇ ಇತ್ತಿರಲ್ಲ ಗೌರ್ಮೆಂಟ್ದ, ಅದನ್ನ ಕೈಟ್ ಮಾಡಿ ಅದು ಸಿಮೆಂಟ್ದಾಗ ಇತ್ತು. ಅದೇನು ಸರಿ ಆಗಲ್ಲ ಒಂದು ತೆಗೆದು ಬಿಟ್ಟೆ ಈಗ ಎಲ್ಲ ಇದನ್ನ ಒಟ್ಟಿಗೆ ಹೊಸ ಕಟ್ಟಡನ ಹೊಸ ಕಟ್ಟಡ ಕೈಲ್ನಾಗ ರೀ. ಕೈಲ್ನಾಗ ರೀ. ಇದಕ್ಕೆ ನಾವು ಅರವೈ ಕೈಲ್ನಾಗ ಮಾಡಿದ್ವಿ ರೀ ಒಂದು ತೊಡೆ. ಅರವೈ ಕೈಲ್ನಾಗ ಮಾಡಿದ್ದು ಅದು ಸರಿ ಅನಿಸ್ಲಿಲ್ಲ. ಅದನ್ನು ತೆಗೆದ ಸಲ್ಲಿಕೇರಿ ಕಲ್ಲು ಬೇಕನ್ನಕತ್ರ. ಇದು ಯಾವ್ದ್ರ ಸಲಿಕೇರಿ ಕಲ್ಲು ಅಲ್ಲಿಂದ ಮತ್ತು ಕಟ್ಟವ್ರೆಲ್ಲ ಒರಿಸಾದ್ರು ಬಂದಿರಿ. ಅದಕ್ಕೆ ಕಟ್ಟವ್ರು ಒರಿಸಿದವ್ರು. ಈಗ ಇದ್ರ ಜಾತ್ರೆ ಬಂದ್ಬಿಟ್ಟು ಒಟ್ಟು 7 ಹಳೆಯವ್ರು ಕೂಡಿ ಮಾಡ್ತೀರಿ. ಈಗ 7 ಹಕ್ಕದಾರ ಅಂತೇಳಿ ಈ ಜಾಗ ಮಾಡಿಸಿದ್ದ ಅವರಿಂದ ನಿಮ್ಗೆ ಅಲ್ಲಿ ಕೊಟ್ಟಿದ್ದು ಹೋಗ್ರಿ ಅವ್ರಿ ಇವ್ರ ಅವ್ರಿಗೆ ನಮಗೆ ಭಾಳ ದಿನ ಐತ್ರಿ. ಅದು ಸರ್ಕಾರಕ್ಕೆ ನಮಗೆ ನಿಮಗೆ ಊರು ಕೊಟ್ಟಲ್ಲಿ ನೀವು ಹೋಗ್ರಿ ಅಂತೇಳಿ ಕೇಳ್ಸಾಕೆ ಬಂದ್ರೆ ಹಂಗೆ ಈ ಸ್ವಾಮಿಗಳು ಬಂದ ಹೈ ಲೆವೆಲ್ ಕಮಿಟಿ ಮೆಂಬರ್ ಅಧ್ಯಕ್ಷ ಇರ್ತೀರಿ ಅವ್ರು ಬಂದು ನಾ ಎಲ್ಲ ಅವ್ರದ್ದು ರಿಪೇರಿ ಮಾಡಿ ಅವ್ರದ್ದು ಎಲ್ಲಿ ವ್ಯವಸ್ಥೆ ಮಾಡಿ ಕೊಡ್ತಾನು. ಮತ್ತು ನೀವು ಈಗೇನು ಕೇಳಬೇಡ್ರಿ ಹೋಗ್ರಿ ಅಂದ್ರೆ ಅವ್ರು ಹೋಗ್ರಿ ಅನ್ನೋಣ ನಮ್ಮನ್ನು ಬಿಟ್ಟು ಹೋದ್ರೆ ಅವ್ರು. ಅದ್ರ ಬಳಿಕ ಇದನ್ನೆಲ್ಲ ತೆಗೆದು ಹೊಸ ಎಸ್ಟಿಮೇಟ್ ಮಾಡಿ ಅದ್ರ ಪ್ರಕಾರ ಇದನ್ನ ಓರಿಸೋರು ಬಂದು ಸಲಿಕೇರಿ ಕಲ್ಲು ಬೇಕಣ್ಣ ಅವು ಅರ್ಬೈ ಕಲ್ಲೆಲ್ಲ ತೆಗ್ದಿವ್ರಿ. ಇಲ್ಲೇ ಅರ್ಬೈ ಎತ್ತಕ್ಕೆ ಊರು ಹತ್ರ ಅರ್ಬೈ ಕಲ್ಲೆಲ್ಲ ತೆಗೆದು ಬಿಳಿವ ಕೆಂಪ ಇದ್ದವು ಅವನ್ನೆಲ್ಲ ತೆಗೆದು ಕರಿಕಲ್ಲು ಸಲಿಕೇರಿ ಕಲ್ಲು ಅಂತೇಳಿ ಇವನ್ ತಂದು ಓರಿಸೋರು ಕಟ್ಟಾರ. ಇದ್ರದ್ದು ಇದನ್ನ ಬಂದ್ಬಿಟ್ಟಿದ್ದು ಯಾವ್ದ್ರಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬರ್ತೈತ್ರಲ್ಲ ಅದು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು. ಹುಕ್ಕೇರಿ ತಾಲೂಕು 100 ಗ್ರಾಮ್ ಬರ್ತೈತ್ರಿ. ನೋಡ್ಬೋದು ದೇವರು. ಇದು ಕಟ್ಟಡ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಬಂದು ಭಾಳ ಅಂದ್ರೆ ಭಾಳ ಇಂಪ್ರೂವ್ ಆಗೈತ್ರಿ. ಇಲ್ಲಿ ನಾವು ಊರಿನ ಜನರ ಪುಣ್ಯನೋ ಏನೋ ಗೊತ್ತಿಲ್ಲ, ಇಲ್ಲಿ ಬಂದ್ಬೇಕು ಅಲ್ಲಿಂದ್ರೆ ಇಲ್ಲಿ ಮ್ಯಾಗ ಬಂದ್ಬೇಕು. ಇಲ್ಲಂದ್ರೆ ಕಟ್ಟಡ ಅಂದ್ರೆ ಭಾಳ ನೀವು ನೋಡ್ಬೋದು ರೀ. ಭಾಳ ಊರಿನವರೆಲ್ಲ ಒಗ್ಗಟ್ಟಿಂದ ಸೇರಿಕೊಂಡು ವಿಠ್ಠಲನ ಮಂದಿರ ಒಳ್ಳೆ ಇಂಪ್ರೂವ್ ಮಾಡೋದು ನೋಡ್ಬೋದು. ನಿಮ್ಮ ಕಣ್ಣಿಗೆ ಕಾಣ್ತೈತೆ ರೀ ಎಷ್ಟು ಇಂಪ್ರೂವ್ ಮಾಡತ್ತಾರ ಅಂದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಕಟ್ಟಡ ಸರಿಯಾಗತ್ತೈತೆ ರೀ. ಅಂದ್ರೆ ಈಗ ಯಾವುದೋ ಒಂದು ಇರೋರಿಗೆ ಬಂದವ್ರಿಗೆ ಇರಾಕತ್ತು, ಈಗ ರೂಮ್ಗಳಾತು ಎಲ್ಲ ಫುಲ್ ಇಲ್ಲಿ ಅನುಕೂಲ ಐತ್ರಿ. ಅದು ಅನುಕೂಲ ಐತ್ರಿ. ಹಾಂ ರೀ. ಮತ್ತು ಇನ್ನೊಂದ್ರೆ ಹಾಂ ರೀ ಏನು ಅದೇನೈತೆ ರೀ ಅದನ್ನ ಕಟ್ಟಿದಾಗ ರೀ. ಹಾಂ ರೀ ಅದನ್ನ ಕಟ್ಟಿದ ಬಳಿಕ ಹಾಂ ರೀ ಅದ್ರಾಗ ನೀನು ಕಟ್ಟಿದಿಲ್ಲ. ಹಾಂ ರೀ ಅದರ ನಂತರ ಇದೇನಾಯ್ತು ರೀ ಹಾಂ ರೀ ಎಸ್ಟಿಮೇಟ್ ಆತ್ರಿ. ಅದು ಎಸ್ಟಿಮೇಟ್ದಾಗ ಒಂದು ಸ್ವಲ್ಪ ಫರ್ಕ್ ಆತ್ರಿ. ಅದು ಹಾಂ ರೀ ಫರ್ಕ್ ಅಂದ್ರೆ ಆಯಾದಾಗ ಕುಂಡ್ಲಿಲ್ಲ. ಹಾಂ ರೀ ಮತ್ತೊಂದಿಟ್ಟು ಹೆಚ್ಚು ಮಾಡ್ರೆ 20 ಲಕ್ಷ ಹೆಚ್ಚು ತೊಗೊಂಡ್ರು. ಮತ್ತು ಅವರು ಒಂದು 5 ಫೂಟಿಗೆ ರೀ. 5 ಫೂಟಿಗೆ ರೀ. 5 ಫೂಟ 4 ಫೂಟ್ ಎಷ್ಟು ಇಟ್ಕೊಂಡ್ರು ಅವ್ರು. ಹಾಂ ರೀ ಅಟ್ಕೆ 20 ಲಕ್ಷ ತೊಗೊಂಡ್ರಿ ಅವ್ರು. 20 ಲಕ್ಷ ರೀ. ಹಾಂ ಹಾಂ ರೀ. ಈಗ ಸರ್ ಇದು ಮತ್ತು ಇದು ನಮ್ಮ ಊರವ್ರಿಂದ ಸಾಧ್ಯ ಆಗೋದಿಲ್ಲ ರೀ. ಹಾಂ ರೀ ನಾವು ಹಬ್ಬ ಹಾಕ್ಬೇಕಾರೆ ನಮಗೆ ವಜ್ಜೆ ಆಗ್ತಾವ್ರಿ. ನಾವು ಯಾಕಂದ್ರೆ ಗುಗ್ಗಳ ಹಬ್ಬ ಇರ್ತಾವ್ರಿ. ನಾವು 2 ವರ್ಷ ರೀ ನಾವು 30 ಹಂಚಿನ ಗುಗ್ಗಳ ರೀ. 30 ಹುಡುಗರು ಗುಗ್ಗಳ ತೆಗೆದಿದ್ದೀವಿ ನಮ್ಮ ಅಂತಂಬ್ರಿ. ನಮ್ಮ ಮನೆ ದೇವ್ರಿ ಇದು. ನಮ್ಮ ಹಿರಿಯರ ಆಕಳ ಇದಾಗಿತ್ತಲ್ಲ ಹೊತ್ತ ಮೇಲೆ ಬಿಟ್ಟಿತ್ತು ಅಣ್ಣ. ನಮ್ಮ ಮನೆ ದೇವ್ರಿ ಅದು. ನಾವು ಇದನ್ನ ಬಿಟ್ಟು ಯಾವ ದೇವ್ರಿಗೆ ಎಲ್ಲಿ ಹೋಗೋದಿಲ್ಲ ರೀ. ಇದನ್ನ ಬಿಟ್ರೆ ಪಂಡ್ರಾಪುರ. ಸರ್ ಈ ಕುದುರೆ ಒಂದು ಮಾಡಿದ್ರಲ್ಲ ಇದು ಏನ್ರಿ ಇದು ಹಬ್ಬದು ಹಾಕ್ರೆ ಇದನ್ನ ಯಾಕಂದ್ರೆ ಕುದುರೆ ಹಬ್ಬ ಹಾಕಿರೋರಿ. ಮತ್ತು ದೇವರ ಭಕ್ತರು ನಮ್ಮ ದೇವ್ರ ತೊಗೊಂಡು ಹೋಗ್ತಾರೆ ರೀ. 2 ಗಾಡಿ ಮಾಡಿದ್ವಿ ನಾವು. ಒಂದು ಕುದುರೆಗೆ ಒಂದು ದೇವ್ರ ಪಾಲಿಕೆ ಹಾಕಾಕ್ರಿ. ಅವು 2 ಬಾಡಿಗೆ ಭಕ್ತರು ಕೊಡ್ತಾರೆ. ಆ ಕುದುರೆ ಹಿಂಬಾಲಿ ಒಯ್ಯೋದನ್ನ ಕುದುರೆ ಇದು ಇಟಲ್ ದೇವ್ರದ್ದು ಕುದುರೆ ಹಿಂಬಾಲಿ ಒಯ್ತೀವ್ರಿ. ಈಗ ಯಾರು ಹಬ್ಬ ಹಾಕೋದಾದ್ರು ಇದನ್ನ ಮಾಡಿದಾರೆ ಮಾಡಾಕತ್ರ ರೀ. ಪಂಡ್ರಾಪುರದಿಂದ ತಂದಿವ್ರಿ ಕುದುರೆ ಇದನ್ರಿ. ಇದಕ್ಕೆ ಮೇವಿನ ವ್ಯವಸ್ಥೆ ಅದು ಏನು ಮಾಡಿದ್ರೆ ಆಮೇಲೆ ರೀ ಅದೇ ಮೇವಿನ ವ್ಯವಸ್ಥೆ ಇಲ್ಲಿ ಐತಿಲ್ಲ. ಇಲ್ಲಿ ಐತೆ ಬರ್ರಿ. ಆರ ಮಾತ್ರ ಕಟ್ಟಡ ಮಾತ್ರ ಭಾರಿ ಆಗೈತ್ರಿ. ಎಲ್ಲ ಕಡೆ ಕೆತ್ತನೆ ಅನ್ಬಿಟ್ರೆ ಕಟ್ಟಡಗಳು ಚಲೋ ಮಾಡ್ಯಾರ ನೋಡ್ರಿ. ಯಾಕಂದ್ರೆ ರೀ ನೋಡ್ಬೋದು ಈ ಕಲ್ಲ ಜೋಡಿಸಿದ ಕಾಣಬಾರ್ದಂಗೆ ಐತೆ ಅದು. ವಿಧಾನಸೌಧದ ಎಸ್ಟಿಮೇಟ್ ತೊಗೊಂಬಂದಾರ್ರಿ ಇವ್ರು. ವಿಧಾನಸೌಧದ ಅದ ಟೈಪ್ ಅಂತೇಳಿ ತೊಗೊಂಬಂದಾರ್ರಿ. ಗರುಡ ವಾಹನ ಹಿಂಗೆಲ್ಲ ಅವ್ರವ್ರ ಹೆಸರುಗಳ ಅವ್ರ ಹಿಂದಿನ ಇದಾರಿ ಅದು ಅವ್ರದ್ದೆಲ್ಲ ರೀ. ಅವ್ರದ್ದು ಹೆಸರು ಐತಿ ನೋಡ್ರಿ. ಕಟ್ಟಡ ಸುತ್ತ ಮೇಟಿಗಳ ಇದಕ್ಕೆ ರೊಕ್ಕ ಕೊಟ್ಟಾರ್ರಿ. ಇದು ಸುತ್ತ ಅದಕ್ಕೂ ರೊಕ್ಕ ಕೊಟ್ಟಾರಿ. ಮೊದಲು ಅದಕ್ಕೆ ಕೊಟ್ರಿ. ಇದನ್ನ ಕಟ್ಟುವ ಇದಕ್ಕೆ ಕೊಟ್ರಿ. ಅವ್ರು ಲಕ್ಷ ಅಂದ್ರೆ ಏನಿಲ್ಲ. ಚಲೋ ಮಂದಿ ಅವ್ರ ಅನ್ನ ಭಾರಿ ಇದ್ರಿ. ಅಗ್ದಿ ವಿಠಲ್ ಅಂತೇಳ್ರಿ ಸೋದವ್ರು ಅವ್ರು ಪ್ರಾಪರ್ ಅವ್ರ ದೇವ್ರ ಹೇಳ್ತೇಳ್ರಿ ಇಲ್ಲಿ ನಮ್ಮ ದೇವ್ರಿದ್ದು.
ಇಲ್ಲಿ ಬಂದರೆ ಇದೇ ಜಾಗ ರೀ ದುರ್ಗವ್ವ ಲಗ್ಮ ಗುಡಿಗಳು ಅದಾವ ರೀ ಸೀಮೆವ ದುರ್ಗವ್ವ ಲಗ್ಮ ಮೊದಲು ಇದ್ದು ರೀ ಅವ್ನು ಹಂಗೆ ಕಾಯ್ದು ರೀ ಮತ್ತು ಅವನ್ನ ಇಲ್ಲಿ ಆ ಕಡೆ ಮತ್ತೆ ಕಟ್ಬೇಕಂತೇಳಿ ಏನೋ ವಿಚಾರದಾಗಿದ್ದಾರೆ ಈಗ ಕಾಯ್ದು ರೀ ಅಲ್ಲೇ ಒಳಗೆ ಒಂದು ಇದೇನು ಜಾಗ ಐತಿರಲ್ಲ ಈ ದೇವಸ್ಥಾನ ಜಾಗ ಬಿಟ್ಟು ಇದು ದೇವಸ್ಥಾನ ಜಾಗ ಬಿಟ್ಟು ಏನು ಇದ್ರಲ್ಲ ಇದೆಲ್ಲ ಪೂರಾ ಕಡೆ ಒಂದು ಆ ರೋಡ್ ಐತ್ರಿ ಹಿಂಗೆ ಆ ರೋಡ್ ಮಟ್ಟ ರೀ ಎಲ್ಲ ಈಗ ಅದು ದೇವ್ರ ಕಬ್ಜಾನ ರೀ ದೇವ್ರ ಕಬ್ಜಾನ ಐತ್ರಿ ದೇವ್ರ ಕಬ್ಜಾನ ರೀ ಇದೆಲ್ಲ ಇವು ಏನು ಗೊತ್ತಾಗ್ಲಿಲ್ಲ ಈಗ ಎರಡು ಇವತ್ತು ದುರ್ಗವ್ವ ಲಗ್ಮ ಗುಡಿ ಐತಿಲ್ರಿ ಅವಾಗ ಒಂದು ಇಟ್ಟಿಟ್ಟು ಕಲ್ಲು ಇಟ್ಟಿದ್ವು ಅದು ಇಟ್ಟಿದ್ದು ಮತ್ತೇನು ನಮ್ಮನ್ನು ಸ್ಥಾಪನೆ ಮಾಡಿ ಅನ್ನಕತ್ತು ರೀ ಅಣ್ಣ ಮತ್ತು ಅವನು ಗುಡಿ ಕಟ್ಟಿರಿ ಇವು ಎರಡು ಗುಡಿಗಳು ಕಟ್ಟಿ ಎರಡು ಗುಡಿ ಕಟ್ಟಿರಿ ಇದ ನಮ್ಮ ಮನೆ ದೇವ್ರಿ ನಾವು ಪೂಜಾರಿ ಹೊಡ್ರಿ ಅದಕ್ಕೆ ಹಣಬ್ರ ಪೈಕಿ ಪೂಜಾರಿ ಹೊಡ್ದಾರ ಈಗ ಇದೇನೈತ್ರಲ್ಲ ಸುತ್ತ ಅದು ಗುಡಿ ಸುತ್ತ ಒಟ್ಟ ಕುದುರೆಗೆ ಕುದುರೆಗೆ ಕಪ್ಪಲಿಗೆ ಕಪ್ಪಲಿ ಎತ್ತೊಂದು ಐತ್ರಿ ಇದೆಲ್ಲ ಅಲ್ಲಿ ಮಠ ನೋಡ್ರಿ ರೋಡ್ ಹಿಡಿದ್ರಿ ತೋರ್ಸ್ರಿ ಗುಚ್ಚ ಅಲ್ಲಿ ಐತ್ರಿ ಅದನ್ನೆಲ್ಲ ಮೇವು ಹಾಕ್ತೀವಿ ಇದೆಲ್ಲ ಒಟ್ಟು ಇದಕ್ಕೆ ಮೇವು ಚಲೋ ಏನು ಎಲ್ಲ ರೀ ಗೊಂಜಾಳ ಹಾಕ್ತೀವಿ ಅದೇನು ಹತ್ತಿ ಪೈತಿ ಹಾಕ್ತಾರೆ ಒಂದಿಟ್ಟು ಮಾಡ್ಕೊಂಡ ಇದೆಲ್ಲ ಒಟ್ಟು ದೇವಸ್ಥಾನಕ್ಕೆ ಸೀಮಿತ ಐತ್ರಿ ಇದನ್ನ ಬಿಟ್ಟು ಇಲ್ಲಿ ಯಾರು ಇದು ಕೈ ಹಾಕೋದು ಅಲ್ಲ ನಮ್ಮ ಊರವ್ರನಕ ದೇವ್ರಂದ್ರೆ ಒಂದು ಇದ್ದಂಗೆ ಈಗ ದೇವ್ರ ವಿಷಯಕ್ಕಂದ್ರೆ ಅವ್ರು ಏನು ಯಾರ್ದು ಏನು ತಂಟೆ ತಕ್ರ ಏನು ಕೈಲಿಂದ ಕೂಡ ಅವ್ರ ತಮ್ಮ ಮನಿದ ಕೂಡ ಅವ್ರ ಅದಕ್ಕೆ ಯಾಕೆ ಆಸೆ ಮಾಡ್ತಾರೆ ನಮ್ಮಲ್ಲಿ ಆ ಥರದ್ದು ಒಂದು ಇದಾನ ರೋಡೇನ ರೀ ಅದು ಆ ಪೂಜಾರಿ ಒಳತ್ರಿ ಇಲ್ಲೊಂದು 30 ಮನೆ ಪೂಜಾರಿ ಹೋಗಾರ್ರಿ ಅವರ ಪೂಜೆ ಮಾಡ್ತಾರೆ ಬೇರೆಯವ್ರ ಪೂಜೆ ಮಾಡೋದಿಲ್ಲ ಅವರು ವಾಟ್ನಿದವ್ರು ವಾಟ್ನಿ ಇದ್ದಂಗೆ ಒಂದು ವರ್ಷ ಒಂದು ಬೈಡ್ಯಾವ್ರ ಒಂದು ವರ್ಷ ಬೈಡ್ಯಾವ್ರ ಒಂದು ವರ್ಷದಾಗ 4 ಮಂದಿ ಅದಾರ ಒಂದು ವರ್ಷದಾಗ 50 ಮಂದಿ ತಂದವ್ರಿ ಎಲ್ಲರೂ ಹೊರಗಿರ್ತಾರೆ ಆ ಪೂಜೆ ಟೈಮ್ಕಂದ್ರೆ ಬಂದು ಪೂಜೆ ಮಾಡಿ ಹೋಗ್ಬೇಕ್ರಿ ಅವ್ರದ್ದು ಇದ್ರ ಮೇಲೆ ಓಕೆ ಅಜ್ಜಾರ್ ನಮಸ್ಕಾರ ಈ ವಿಠ್ಠಲ ದೇವರಿಗೆ ಒಂದಿಟ್ಟು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೂ ನಮ್ಮ ದೇವರುಗಳಿಗೆ ಇದ್ರ ಬಗ್ಗೆ ಚರಿತ್ರೆ ಹೇಳಿದ್ದಕ್ಕೆ ನಿಮ್ಗೆ ತುಂಬ ಹೃದಯ ಧನ್ಯವಾದಗಳು ರೀ ತಮಗೂ ಧನ್ಯವಾದಗಳು ನನ್ನ ಹೆಸರು ಹೇಳಿದಿಲ್ಲ ಈಗ ಶಂಕರಗೌಡ ಪಾಟೀಲ್ ರೀ ಮತ್ತು ತಾವು ಬಂದು ನಮ್ಮನ್ನು ಭೇಟಿ ಆದಕ್ಕೂ ಒಂದು ಸ್ವಾರ್ಥ ಆತ್ರಿ ಯಾಕಂದ್ರೆ ರೀ ನಾವು ಬೇರೆ ಊರಿಗೆ ಹೋಗಿದ್ವಿ ರೀ ಮತ್ತು ನಾವು ಬರೋ ಮುಟ್ಟ ತಡ್ಕೊಂಡಿರಲಿಲ್ಲ ಅದು ಒಂದು ನಿಮಗೂ ದೊಡ್ಡ ಗುಣ ರೀ ದೇವರು ಇಂಥ ವಿಡಿಯೋಗಳಿಗೆ ನಮ್ಮ ಪೇಜನ್ನು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಇಂಥ ಒಳ್ಳೆಯ ಸುದ್ದಿಯನ್ನು ನಿಮ್ಗೆ ತರೋ ಮುಖಾಂತರ ಒಳ್ಳೆಯ ಹೆಚ್ಚಿನ ಪ್ರಯತ್ನದಲ್ಲಿ ನಾನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವಿಡಿಯೋ ಮಾಡ್ತೀನಿ ನಿಮಗೆ ಎಲ್ಲ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಂತ ಈ ವಿಡಿಯೋನ ನಿಮಗೆ ಇಷ್ಟವಾಗೈತೆ ಅನ್ಕೋತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ ಟಾಟಾ ಬಾಯ್ ಬಾಯ್ ಲವ್ ಯು